ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒನ್ಸ್ ಅಗೈನ್ ಎಕ್ಸಾಮ್ ಗೈಡ್ SD ಎಕ್ಸಾಮ್. ನಿಮಗೆ ಒಂದು ವಾರದಿಂದ ನಾವು ಒಂದು ವಿಡಿಯೋ ಹಾಕಿದ್ದೆ, ಅದೇ ರಾಜ್ಯದ ನೇಮಕಾತಿ ವಿಳಂಬ ಆಗುತ್ತೆ ಅಂತ. ಯಾಕಂತ ರೀಸನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿರಿ. ಬಟ್ ಈಗ ಬೆಸ್ಟ್ ಅಪರ್ಚುನಿಟಿ ಏನಂದರೆ, ನಿಮಗೆ ಜೂನಿಂದ ಕೇಂದ್ರದ ನೇಮಕಾತಿ ಸ್ಟಾರ್ಟ್ ಆಗುತ್ತೆ. ಮತ್ತು ಆ ನೇಮಕಾತಿಗಳು ಎಲ್ಲ ಫಾಸ್ಟ್ ಪ್ರೊಸೆಸ್ ಆಗಿರುತ್ತೆ ಮತ್ತು ಪ್ರತಿ ವರ್ಷ ಹಾಗೆ ಆಗುತ್ತೆ. ಸೊ ನೀವು ಈ ಎಕ್ಸಾಮ್ ಈ ವರ್ಷ ಪ್ರಿಪೇರ್ ಆದೆ ಅಂದರೆ ನೀವು ಸೆಲೆಕ್ಷನ್ ಆಗ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಇಯರ್ ಮಾತ್ರ ಪಕ್ಕಾ ಸೆಲೆಕ್ಷನ್ ಆಗೇ ಆಗ್ತೀರಾ. ಸೊ ಈಗ ನಿಮ್ಮ ಡಿಸಿಷನ್. ನಿಮಗೆ ಈಗ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಿದ್ದೀವಿ. SSC ಅಥವಾ ಬ್ಯಾಂಕಿಂಗ್ ಅಥವಾ ರೈಲ್ವೆ ಯಾವುದು ಚೂಸ್ ಮಾಡಬೇಕು ಬೇಸ್ಡ್ ಆನ್ ಯುವರ್ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್. ನೀವು ಯಾವ ಥರ ಓದ್ತೀರಾ, ನೀವು ಯಾವ ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇದ್ದೀರಾ, ಅದ್ರ ಬೇಸಿಸ್ ಮೇಲೆ ಇದ್ರ ಪ್ಯಾಟ್ರನ್ ಏನಿರುತ್ತೆ, ಎಷ್ಟು ಎಕ್ಸಾಮ್ಸ್ ಇರುತ್ತೆ, ಎಷ್ಟು ವೇಕೆನ್ಸಿ ಇರುತ್ತೆ, ಜಾಬ್ ಯಾವ ಥರ ಇರುತ್ತೆ, ಪ್ರತಿಯೊಂದು ಮಾಹಿತಿ ಇದರಲ್ಲಿದೆ. ಕಂಪ್ಲೀಟಾಗಿ ನೋಡಿ. ಇದನ್ನು ನೋಡಿದ್ದು ಅಷ್ಟೇ ಅಲ್ಲ, ನಿಮ್ಮ ದೋಸ್ತು ಹಾಗೂ ನಿಮ್ಮ ಫ್ರೆಂಡ್ಸಿಗಾಗಲಿ ಹಾಗೂ ನಿಮ್ಮ ಜೂನಿಯರ್ಸಿಗಾಗಲಿ ಈಗ ಫ್ರೆಷರ್ಸಿಗಾಗಲಿ ಇದನ್ನು ಕಳಿಸ್ಕೊಡಿ. ಯಾಕಂದರೆ ನನ್ನ ಫ್ರೆಂಡ್ಸ್ ಆಗಲಿ ಬೇರೆ ಯಾರೇ ಆಗಲಿ ಇದನ್ನು ನೋಡಲೇಬೇಕು. ನೋಡಿದರೆ ನಿಮಗೆ 100% ಮಾಹಿತಿ ಸಿಗುತ್ತೆ. 100% ನಿಮಗೆ ಫುಲ್ ಕ್ಲಾರಿಟಿ ಸಿಗುತ್ತೆ. SSC ಚೂಸ್ ಮಾಡೋಕ್ಕೋ, ಬ್ಯಾಂಕಿಂಗ್ ಚೂಸ್ ಮಾಡೋಕ್ಕೋ, ರೈಲ್ವೆ ಚೂಸ್ ಮಾಡಬೇಕು, ಬೆಸ್ಟ್ ಆನ್ ಯುವರ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ಓಕೆ, ಇದರೊಳಗೆ ಓವರ್ ವ್ಯೂ ಸಿಗುತ್ತೆ ನಿಮಗೆ. ಏನೇನಂದರೆ ರೈಲ್ವೇದು, SSC, ಬ್ಯಾಂಕಿಂಗ್ ಇದು ಯಾವ್ದು ಬೆಸ್ಟ್ ಅಂತ ಚೂಸ್ ಮಾಡೋಕ್ಕೆ ನಿಮಗೆ ಎಟ್ ದ ಎಂಡ್ ಆಫ್ ದ ವಿಡಿಯೋ ಯು ಕ್ಯಾನ್ ಚೂಸ್ ಯುವರ್ ಸ್ಟ್ರೀಮ್ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಪ್ರಿಪೇರಿಂಗ್. ನೋಡಿ, SSC ಕ್ಯಾಲೆಂಡರ್ ಆಲ್ರೆಡಿ ಬಂದಿದೆ, ಟೆಂಟೇಟಿವ್ ಕ್ಯಾಲೆಂಡರ್. ಇದ್ರ ಪ್ರಕಾರ ಆಲ್ರೆಡಿ ನಾವು ನೋಡ್ಕೊಡ್ರಿ. ಇದ್ರೊಳಗೆ ನಿಮಗೆ ಕ್ಲಿಯರಾಗಿ ಹೇಳ್ತಿದ್ದೀನಿ ನೋಡಿರಿ. ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ CGL, ಇದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಕ್ರೂಷಿಯಲ್ ಒನ್. ಅವರು ಹೇಳಿದರು ಮಾರ್ಚ್ ಏಪ್ರಿಲ್ದಲ್ಲಿ ನೋಟಿಫಿಕೇಷನ್ ಬರುತ್ತೆ, ಬಟ್ ಡಿಲೇ ಆಗಿದೆ. ಇದು ಪ್ರಾಬೆಬಲಿ ನೋಟಿಫಿಕೇಷನ್ ನಿಮಗೆ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ಬರುವ ಚಾನ್ಸಸ್ ಭಾಳ ಇದೆ. ಸೊ ಇದ್ರದ್ದು ಎಕ್ಸಾಮ್ ಡೇಟ್ ಬಂದುಬಿಟ್ಟು ನಿಮಗೆ ಆಗಸ್ಟಲ್ಲೇ ಆಗೋ ಚಾನ್ಸಸ್ ಭಾಳ ಇದೆ. ಸೊ ಕರೆಕ್ಟಾಗಿ ಓದ್ಕೋರಿ. ಈ ಎಕ್ಸಾಮ್ ಭಾಳ ಇಂಪಾರ್ಟೆಂಟ್. ಒಳ್ಳೆ ಪೋಸ್ಟ್ ಇದೆ. ಯಾವ್ಯಾವ ಪೋಸ್ಟ್ ಇರುತ್ತೆ, ಏನಿರುತ್ತೆ ಎಲ್ಲ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಸ್ಲೈಡಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು JE ಫಾರ್ ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ. ಅದೇ ಥರ ಸೆಲೆಕ್ಷನ್ ಪೋಸ್ಟ್ ಇದ್ರದ್ದು ಆಲ್ರೆಡಿ ಅಪ್ಲಿಕೇಶನ್ಸ್ ತಗೊಂಡಿದ್ದಾರೆ. ಆಲ್ರೆಡಿ ಅಪ್ಲಿಕೇಶನ್ಸ್ ಕ್ಲೋಸ್ ಆಗಿದೆ ಇದ್ರದ್ದು. ನೆಕ್ಸ್ಟ್ ಕಂಬೈನ್ಡ್ ಹೈಯರ್ ಗ್ರ್ಯಾಜುಯೇಟ್, ಇದು ಪ್ರಾಬೆಬಲಿ ಮೇದಲ್ಲೇ ಬರೋ ಚಾನ್ಸಸ್ ಇದೆ, ಮೇ ಎಂಡಿಗೆ ಅಥವಾ ಜೂನಿಗೆ. ಇದು ಬಂದಮೇಲೆ SSC CGL ಬರ್ಬೋದು, ಅಥವಾ SSC CGL ಬಂದಮೇಲೆ ಇದು ಬರ್ಬೋದು, ವೈಸ್ ವರ್ಸ ಆಗ್ಬೋದು. ಆಲ್ಮೋಸ್ಟ್ ಸಿಮಿಲರ್ ಪ್ಯಾಟ್ರನ್ ಎರಡು, ಬಟ್ ಇದು PUC ಬೇಸ್ಡ್ ಜಾಬು, ಇದು ಡಿಗ್ರಿ ಬೇಸ್ಡ್ ಜಾಬ್. CGL, CHSL ಇವು ಎರಡೂ ಪೇಪರನ್ನ ನೀವು ಕನ್ನಡದಲ್ಲಿ ಬರಿಬೋದು ಎಕ್ಸಾಮ್ನ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಕನ್ನಡದಲ್ಲಿ ಬರಿಬೋದು ಎಕ್ಸಾಮ್. ಸ್ಟೀನೋಗ್ರಾಫರ್ ನೋಟಿಫಿಕೇಷನ್ ಔಟ್ ಆಗಿದೆ. ಸ್ಟೀನೋಗ್ರಾಫರ್ ಹಿಂದಿ ಟ್ರಾನ್ಸ್ಲೇಷನ್ ಔಟ್ ಆಗಿದೆ. MTS ಬರುತ್ತೆ, CPO ಬರುತ್ತೆ, ಮತ್ತು ಕಾನ್ಸ್ಟೇಬಲ್ ಬರುತ್ತೆ. ಆಮೇಲೆ GDನೂ ಬರುತ್ತೆ. ಅದೇ GD ಅಂದರೆ ಇದೆ, SSC GDನೂ ಬರುತ್ತೆ. ಇವು ಎಲ್ಲ ಪ್ರತಿ ವರ್ಷ ಆಗುವ ನೇಮಕಾತಿಗಳು. ಪ್ರತಿ ವರ್ಷ ಆಗುತ್ತೆ ನೇಮಕಾತಿಗಳು. ಸ್ಟೇಟ್ ಗತೆ ಅಲ್ಲ. ಸ್ಟೇಟ್ 4 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ಮಾಡುತ್ತೆ, ಮಾಡಿದರೂ 3 ವರ್ಷ ತಗೊಂತೆ. ಸೊ ನೋಡಿರಿ, SSC ಅಲ್ಲಿ ಒಳ್ಳೆ ಅಪರ್ಚುನಿಟಿ ಇದೆ. ಇದ್ರ ಪ್ಯಾಟ್ರನ್ ಏನು ಓದಬೇಕು, ಹೇಗೆ ಓದಬೇಕು ಎಲ್ಲ ಹೇಳ್ತೀವಿ ನಾವು ನೆಕ್ಸ್ಟ್ ಅಪ್ಕಮಿಂಗ್ ಸ್ಲೈಡಲ್ಲಿ. ನೆಕ್ಸ್ಟು ರೈಲ್ವೇಸಿಂದು ಅಸಿಸ್ಟೆಂಟ್ ಲೋಕೋ ಪೈಲಟ್. ಈಗ ಮಿಡ್ ಮೇದಲ್ಲಿ ಮೇ 15 ಅಥವಾ ಮೇ 16 ಈ ಟೈಮಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಸಿಸ್ಟೆಂಟ್ ಲೋಕೋ ಪೈಲಟ್. ಆ್ಯಕ್ಚುಲಿ ಅದು ಫೆಬ್ರವರಿಲೇ ಬರಬೇಕಿತ್ತು, ಡಿಲೇ ಆಗಿದೆ. ಎಷ್ಟು ಮಂತು? ಮಾರ್ಚ್, ಏಪ್ರಿಲ್, ಮೇ 3 ಮಂತ್ ಡಿಲೇ ಆಗಿದೆ. ಸೊ ಎಲ್ಲ 3 ಮಂತ್ ಡಿಲೇ ಆಗುತ್ತೆ. ಸೊ ಇದರಲ್ಲಿ ದೊಡ್ಡ ವೇಕೆನ್ಸೀಸ್ ಅಂದರೆ ಎಲ್ಲರೂ ಡಿಗ್ರಿದವರು ಅಪ್ಲೈ ಮಾಡೋದಂದರೆ NTPC. ಇದು 2 ಗ್ರ್ಯಾಜುಯೇಟ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ ಇರುತ್ತೆ. ಬಟ್ ಇವ್ರದ್ದು ಒಂದು ಸ್ವಲ್ಪ ಪ್ರೊಸೆಸ್ಸು ಸ್ಲೋ ಇದೆ. ಫೈನಲ್ ಸೆಲೆಕ್ಷನ್ ಪ್ರೊಸೆಸ್ ಸ್ಲೋ ಇದೆ. ಯಾಕೆಂದ್ರೆ 2024ದು ರಿಸಲ್ಟ್ 2026 ಮೇದಲ್ಲಿ ಬಂದಿದೆ. ಸೊ ಪ್ರೊಸೆಸ್ ಸ್ಲೋ ಇದೆ. ಬಟ್ ಇವರು ಈಗ ಸ್ಪೀಡಪ್ ಆಗ್ತಾಯಿದ್ದಾರೆ. ಈಗ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ 2025 ಎಲ್ಲ ಕಂಪ್ಲೀಟ್ ಮಾಡಿ 2026 ಕರಿಬೇಕಂತ ರೆಡಿ ಆಗ್ತಿದ್ದಾರೆ. ಸೊ ನೀವು ಇದು ಆಗಸ್ಟ್ ಇತ್ತಲ್ಲ, ಇದು ಮೇ ಬಿ ಅಕ್ಟೋಬರಲ್ಲಿ ನಿಮಗೆ NTPC ಸಿಗುತ್ತೆ. ಮೇ ಬಿ ಸೆಕ್ಷನ್ ಕಂಟ್ರೋಲರ್ ನಿಮಗೆ ಜುಲೈದಲ್ಲಿ ಬರ್ಬೋದು ನೋಟಿಫಿಕೇಷನ್.
ನೋಡ್ರಿ ಎಷ್ಟು ಅಪಾರ್ಚುನಿಟೀಸ್ ಇದೆ. ಸೇಮ್ ಇದಕ್ಕೆ ಭಾಳ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಕ್ವಾಂಟ್ಸ್ ಓದಬೇಕು, ಇಲ್ಲಿ ರೀಸನಿಂಗ್ ಓದಬೇಕು, ಇಲ್ಲಿ ಮ್ಯಾಥ್ಸ್ ಓದಬೇಕು, ಇಲ್ಲಿ ಮ್ಯಾಥ್ಸ್ ಓದಬೇಕು, ಇಲ್ಲಿ ಜಿ ಕೆ ಓದಬೇಕು, ಇಲ್ಲಿ ಜಿ ಕೆ. ಇಲ್ಲಿ ಇಂಗ್ಲೀಷ್ ಇರುತ್ತೆ, ಬಟ್ ಇಲ್ಲಿ ಇಂಗ್ಲೀಷ್ ಇರಲ್ಲ ಅಷ್ಟೇ. ಅದನ್ನು ನಾನು ನಿಮಗೆ ಡೀಟೇಲ್ ಆಗಿ ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಹೇಳುವಾಗ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಬ್ಯಾಂಕಿಂಗ್. ಇವ್ರದಂತೂ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಂತ ತಿಳ್ಕೊರಿ ನೀವು. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ 6 ತಿಂಗಳೊಳಗೆ ನಿಮ್ಮದು 6 ಮಂತ್ಸ್ ಅಷ್ಟೇ. ಕರೆಕ್ಟಾಗಿ ನೀವು 6 ಮಂತ್ಸ್ ಪ್ರಿಪ್ರೇಷನ್ ಮಾಡಿದರೆ 6 ಮಂತ್ಸ್ ನಿಮಗೆ ನಿಯರ್ಲಿ ಒಂದು 15 to 20 ಎಕ್ಸಾಮ್ಸ್ ಬರುತ್ತೆ. IBPS ನಡೆಸೋದು ಸೇಮ್ ಪ್ಯಾಟ್ರನ್, ಸೇಮ್ ಸಿಲೆಬಸ್ ಎಲ್ಲ ಸೇಮ್. ನೋಡಿರಿ, ಫಸ್ಟು IBPS POದು ಹೇಳಿದ್ದಾರೆ. ಅವರು ಆಲ್ರೆಡಿ ಎಕ್ಸಾಮ್ ಡೇಟ್ಸ್ ಬಿಟ್ಬಿಟ್ಟಿದ್ದಾರೆ POದು. ಸೊ ಎಕ್ಸಾಮ್ನು ಆಗಸ್ಟಲ್ಲಿದೆ ಅಂದರೆ ನಿಮ್ಮದು ಪ್ರಾಬೆಬಲಿ ಜೂನಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಜೂನಲ್ಲೇ ಬರುತ್ತೆ ನೋಟಿಫಿಕೇಷನ್. ಅದಕ್ಕೆ ಓದ್ರಿ. ಈ ಎಕ್ಸಾಮ್ಸ್ನ ಟಾರ್ಗೆಟ್ ಮಾಡಿ ಓದ್ತೀರಿ ಅಂದರೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿರಿ, ಇನ್ಮೇಲೆ ಡಿಲೇ ಮಾಡಬೇಡ್ರಿ. ನೋಡಿರಿ, ಆಲ್ರೆಡಿ ಡೇಟ್ಸ್ ಎಲ್ಲ ಬಿಟ್ಟಿದ್ದಾರೆ. ನೀವು ಸ್ಟೇಟಿಂದ ಒಂದರ ಈ ಥರ ಡೇಟ್ಸ್ ಬಿಡ್ತಾರಾ? ಇಲ್ಲ. ಮೊನ್ನೆ ಓದ್ಬಿಟ್ರು, ರೀನೋಟಿಫಿಕೇಶನ್ 7 ಜೂನ್ ಅಂದರು, ಈಗ ವಾಪಸ್ ತಕ್ಕಂದ್ರು, ಮುಗಿದ ಸುದ್ದಿ ಇಲ್ಲ ಅವ್ರದ್ದು. ಸ್ಟೇಟರ್ದು ಬರೀ ಇದೇ ಆಯಿತು. ಆಲ್ರೆಡಿ 1 year 7 months ಆಯಿತು. ಬರೀ ಓದಷ್ಟೇ ಎಲ್ಲ. ಎಷ್ಟೊಂದು KS ನೋಡಿದ್ರೆ KS ನಿಯರ್ಲಿ 3 years ಆಯ್ತು. ಈ ಎಕ್ಸಾಮ್ಸ್ ಟಾರ್ಗೆಟ್ ಮಾಡಿದರೆ ನೀವು 3 times ಅಪಿಯರ್ ಆಗ್ಬೋದು. ದಿಸ್ ಈಸ್ ಅಬೌಟ್ SSC, ರೈಲ್ವೆ ಆ್ಯಂಡ್ ಬ್ಯಾಂಕಿಂಗ್. ದೀಸ್ ಆರ್ ದ ಡೇಟ್ಸ್. ಟೆಂಟೇಟಿವ್ ಡೇಟ್ಸ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ರಿ. ಆಗಸ್ಟಲ್ಲಿದೆ. ಆಗಸ್ಟ್ ಆದಮೇಲೆ ಇದು ಸ್ಪೆಷಲ್ ಆಫೀಸರ್ ಫಾರ್ ಅಗ್ರಿಕಲ್ಚರ್, ಲಾ ಆ್ಯಂಡ್ ಇಂಜಿನಿಯರಿಂಗರಿಗೆ. ನೆಕ್ಸ್ಟ್ ಇದು RRB PO. ಇದು ಹೋಮ್ ಪೋಸ್ಟಿಂಗ್, ಇಲ್ಲೇ ಕರ್ನಾಟಕದಲ್ಲಿ ಪೋಸ್ಟಿಂಗ್ ಇರುತ್ತೆ. ಆಫೀಸರ್ ಸ್ಕೇಲ್ 1, ಸ್ಕೇಲ್ 2, ಆಫೀಸ್ ಅಸಿಸ್ಟೆಂಟ್. ಇದನ್ನು ನೋಡಿರಿ, ಇದೆಲ್ಲ ನವಂಬರಲ್ಲಿದೆ. ಇದಕ್ಕೆ ಬೇಕಾದ್ರೆ ನೀವು ಈಗಿಂದ ಪ್ರಿಪೇರ್ ಆದರೂ ಆಲ್ಮೋಸ್ಟ್ ಟಾರ್ಗೆಟ್ ಮಾಡ್ಬೋದು ಎಕ್ಸಾಮ್ನ. ದಿಸ್ ಈಸ್ ಅಬೌಟ್ SSC, ರೈಲ್ವೆ ಆ್ಯಂಡ್ ಬ್ಯಾಂಕಿಂಗ್ ಕ್ಯಾಲೆಂಡರ್ಸ್ ಬಗ್ಗೆ, ಈ ವರ್ಷದ ಕ್ಯಾಲೆಂಡರ್ಸ್ ಬಗ್ಗೆ ನಿಮಗೆ ಐಡಿಯಾ. ಈಗ ವೇಕೆನ್ಸಿ ಟ್ರೆಂಡ್ಸ್ ಮತ್ತು ಎಕ್ಸಾಮ್ ಪ್ಯಾಟರ್ನ್, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಪ್ರಾಸ್ಪೆಕ್ಟ್ಸ್ ಅಂದರೆ ಯಾವ ಥರ ಇರುತ್ತೆ ಇದು ಕೆರಿಯರ್ ನಿಮ್ಗೆ ಕಂಪ್ಲೀಟ್. ನೆಕ್ಸ್ಟು ವೇಕೆನ್ಸಿ ಟ್ರೆಂಡ್ ಏನಿದೆ, ವೇಕೆನ್ಸೀಸು ಯಾವ ಥರ ಇರುತ್ತೆ, ಎಕ್ಸಾಮ್ ಪ್ಯಾಟ್ರನ್ನು ಮತ್ತು ಏನು ಎಲಿಜಿಬಿಲಿಟಿ ಇದೆ, ಇದು ಪ್ರತಿಯೊಂದು ಹೇಳ್ತೀವಿ. ಫಸ್ಟ್ ಬಂದುಬಿಟ್ಟು SSCದಲ್ಲಿ ನೋಡಿರಿ ಯಾವ್ಯಾವ ಮೇಜರ್ ಎಕ್ಸಾಮ್ ಬರುತ್ತೆ ಅಂತ ನಿಮಗೆ ಆಲ್ರೆಡಿ ತೋರಿಸಿದೆ. ಮೇಜರ್ ಎಕ್ಸಾಮ್ SSCದಲ್ಲಿ ಅಂದರೆ SSC CGL ಒಂದು ಬರುತ್ತೆ. ನೆಕ್ಸ್ಟು SSC CHSL ಬರುತ್ತೆ. ಇವು ಎಲ್ಲ ಡಿಗ್ರಿ ಕಾಮನ್. SSC CPO ಬರುತ್ತೆ. ಇದಕ್ಕೊಂದು ಸ್ವಲ್ಪ ಫಿಸಿಕಲ್ ಹೈಟ್ ವೇಟ್ ಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು SSC ಸ್ಟೀನೋಗ್ರಫಿ ಆಗಲಿ, SSC ಸೆಲೆಕ್ಷನ್ ಪೋಸ್ಟ್ ಆಗಲಿ, ಇವೆಲ್ಲ ಸ್ವಲ್ಪ ಸೆಲೆಕ್ಟಿವ್ ಇದೆ ಡಿಗ್ರೀಸು. ನೆಕ್ಸ್ಟು SSC ಸ್ಟೀನೋ ಆಯಿತು, ಇದಾಯಿತು. ಕಂಬೈನ್ಡ್ ಹಿಂದಿ ಗ್ರ್ಯಾಜುಯೇಟರ್ ಆಗಲಿ, ಹಿಂದಿ ಟ್ರಾನ್ಸ್ಲೇಟರ್ ಎಕ್ಸಾಮ್ ಆಗಲಿ, ಅಥವಾ SSC JE ಫಾರ್ ಇಂಜಿನಿಯರ್ಸಿಗಿದೆ. ನೆಕ್ಸ್ಟ್ SSC GD ಮತ್ತು MTS, ಇವು ಎರಡು ಮಾತ್ರ 10th ಲೆವೆಲ್ಲು ಮತ್ತು ಭಾಳ ವೇಕೆನ್ಸೀಸ್ ಬರುತ್ತೆ. ಇದು ಗ್ರ್ಯಾಜುಯೇಟ್ ಲೆವೆಲ್ಲು, ಇದು PUC ಲೆವೆಲ್ಲು. ಈ ಸೆಲೆಕ್ಷನ್ ಪೋಸ್ಟಲ್ಲಿ 3 ಲೆವೆಲ್ ಇರುತ್ತೆ. ಸ್ಟೀನೋಗ್ರಾಫರ್ ಇದು ಕಂಬೈನ್ಡ್ ಸ್ಟೀನೋಗ್ರಾಫರ್ PUC ಪ್ಲಸ್ ಸ್ಟೀನೋಗ್ರಫಿ ಇದು ಆಗಿರಬೇಕು, ಇಂಜಿನಿಯರ್ಸಿಗಿದು. ಇದು ಎಕ್ಸಾಮ್ಸ್ SSCಯಿಂದ ಪ್ರತಿ ವರ್ಷ ಆಗೋ ಎಕ್ಸಾಮ್ಸು. ಇದೇ ಥರ ರೈಲ್ವೇಸ್ ಆದರೆ RRB ALP ಆಗುತ್ತೆ. ಫಾರ್ ಇದು 10th ಪ್ಲಸ್ ITI ಆರ್ ಡಿಪ್ಲೊಮಾ ಆಗಿರಬೇಕು. ಟೆಕ್ನೀಷಿಯನ್ ಆಗುತ್ತೆ. ಇದು ITI ಟೆಕ್ನೀಷಿಯನ್ ಗ್ರೇಡ್ 3 ಆಗುತ್ತೆ. ಗ್ರೇಡ್ 1 ಆ್ಯಂಡ್ ಗ್ರೇಡ್ 3 ಆಗುತ್ತೆ. ಇದು ಟೆಕ್ನಿಕಲ್ ಡಿಗ್ರಿ ಇರೋರಿಗೆ, ಇಂಜಿನಿಯರ್ಸಿಗೆ. RRB JE ಇದೆ, ಇದು ಕಂಪ್ಲೀಟ್ ಇಂಜಿನಿಯರ್ಸಿಗೆ ಆಗುತ್ತೆ. ನಾರ್ಮಲ್ ಡಿಗ್ರಿ ಇದರಿಗೆ ಅಂದರೆ RRB NTPC ಗ್ರ್ಯಾಜುಯೇಟ್ ಬರುತ್ತೆ. ನೆಕ್ಸ್ಟು ಇನ್ನೊಂದು RRB NTPC ಅಂಡರ್ ಗ್ರ್ಯಾಜುಯೇಟ್, ಅದೇ UG ಬರುತ್ತೆ. ಇವೆರಡು ಎಲ್ಲ ಡಿಗ್ರಿದರಿಗೆ ಕಾಮನ್ ಇರುತ್ತೆ. ನೆಕ್ಸ್ಟು ಇನ್ನು ಬೇಕಂದರೆ ಮಿನಿಸ್ಟ್ರಿ ಐಸೋಲೇಟೆಡ್ ಪೋಸ್ಟ್ಸ್ ಇರುತ್ತೆ, ನರ್ಸಿಂಗಿಂದಿರುತ್ತೆ, ಟೀಚರ್ಸ್ದಿರುತ್ತೆ, ಈ ಥರ ಇರುತ್ತೆ. ಬಟ್ ಎಲ್ಲ ರಿಕ್ರೂಟ್ಮೆಂಟು ವರ್ಷ ಇರಲ್ಲ, ಒಂದು ವರ್ಷ ಇರಲ್ಲ. ಇದರಲ್ಲಿ ಮತ್ತೊಂದು ಅಂದರೆ ಸೆಕ್ಷನ್ ಕಂಟ್ರೋಲರ್ ಒಂದು ಆ್ಯಡ್ ಮಾಡಿದ್ದಾರೆ ರೀಸೆಂಟಾಗಿ, ಎಲ್ಲ ಡಿಗ್ರೀಸಿಗೆ ಬರೋದು. ದಿಸ್ ಈಸ್ ಅಬೌಟ್ ದ ರೈಲ್ವೇಸ್. ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್. ಇದ್ರದ್ದು ಎಕ್ಸಾಮ್ಸ್ ಯಾವಾಗಿರುತ್ತೆ ಏನು ಅಂದರೆ ಇಲ್ಲಿ ಇದೆ ನೋಡಿರಿ, ನಿಮಗೆ ಕ್ಯಾಲೆಂಡ್ರ್ ಈ ವರ್ಷದ್ದು ಏನಂತ ಕ್ಯಾಲೆಂಡರ್ ನೋಡ್ಕೊರಿ. ಇದು ಬ್ಯಾಂಕಿಂಗ್ನಲ್ಲಿ ಬಂದುಬಿಟ್ರೆ ನೀವು SBIದಿಂದ ಸ್ಟಾರ್ಟ್ ಆಗುತ್ತೆ ಬ್ಯಾಂಕಿಂಗ್ ಸೈಕಲ್. ಆಲ್ರೆಡಿ SBI PO ಇಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ SBI ಕ್ಲರ್ಕು, ನೆಕ್ಸ್ಟ್ IBPS PO, ಆಮೇಲೆ ಕ್ಲರ್ಕು, ನೆಕ್ಸ್ಟ್ RRB PO, RRB ಕ್ಲರ್ಕ್. ಇವು ನಿಮಗೆ ಪ್ರತಿ ವರ್ಷ ಸಿಗುವಂಥ ವೇಕೆನ್ಸೀಸ್. ಇವು 6 ಎಕ್ಸಾಮ್ಸ್ ಪ್ರತಿ ವರ್ಷ ಆಗುತ್ತೆ. ಬಟ್ ಇನ್ ಬಿಟ್ವೀನ್ ನಿಮಗೆ ಭಾಳ ಎಕ್ಸಾಮ್ಸ್ ಆಗುತ್ತೆ. NIACL AO ಆಗುತ್ತೆ, LIC AO ಆಗುತ್ತೆ, ಅಥವಾ LIC ಅಸಿಸ್ಟೆಂಟ್ ಆಗುತ್ತೆ,
NICL ಅಸಿಸ್ಟೆಂಟ್ ಆಗುತ್ತೆ, OICL ಅಸಿಸ್ಟೆಂಟ್ ಆಗುತ್ತೆ, OICL AO ಆಗುತ್ತೆ, ಮತ್ತು FCI ಅಸಿಸ್ಟೆಂಟ್ ಆಗುತ್ತೆ, FCI ಟೆಕ್ನಿಕಲ್ ಗ್ರೇಡ್ 3 ಇದೆ, ಇದು ಅಗ್ರಿಕಲ್ಚರ್ದವರಿಗೆ. ನೆಕ್ಸ್ಟ್ ಈ ಥರ ಇನ್ನೂ ಭಾಳ ಎಕ್ಸಾಮ್ಸ್ ಇದೆ, ಅವು ಹೆಸರು ನೆನಪು ಬರಲ್ಲ, ಅಷ್ಟು ಎಕ್ಸಾಮ್ಸ್ ಇದೆ. ಈಗ ಮೊನ್ನೆ LIC ಹೌಸಿಂಗಿಂದು ಒಂದು ಇತ್ತು ಎಕ್ಸಾಮು. ಈ ಥರ ಡಿಫ್ರೆಂಟ್ ಎಕ್ಸಾಮ್ಸ್ ಇರುತ್ತೆ. ಎಲ್ಲ ಕಂಡಕ್ಟಿಂಗ್ ಬಾಡಿ IBPS ಪ್ಯಾಟ್ರನ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಇದು ಕಂಡಕ್ಟಿಂಗ್ ಬಾಡಿ RRB ರೈಲ್ವೆ ರಿಕ್ರೂಟ್ಮೆಂಟ್, ಇದ್ರದ್ದು ಕಂಡಕ್ಟಿಂಗ್ ಬಾಡಿ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ನೋಡಿರಿ ಎಷ್ಟು ಎಕ್ಸಾಮ್ಸ್ ಇದೆ. ಒಂದು ವರ್ಷದಲ್ಲಿ ನೀವು ಪ್ರಿಪ್ರೇಷನ್ ಮಾಡಿದ್ರೆ ಅಂದರೆ ಬರೀ ಬ್ಯಾಂಕಿಂಗ್ ಪ್ರಿಪೇರ್ ಆದರೆ ನೀವು ನಿಯರ್ಲಿ 15 to 20 ಎಕ್ಸಾಮ್ಸ್ ಬರೀಬೋದು ಸೆಂಟ್ರಲ್ದಲ್ಲಿ. ಅದರಲ್ಲಿ RRB PO ಮತ್ತು ಕ್ಲರ್ಕ್ ನೀವು ಕನ್ನಡದಲ್ಲಿ ಬರೀಬೋದು. ಬಟ್ ಇವಕ್ಕೆಲ್ಲ ಏನು ಬೇಕು? ಮ್ಯಾಥಮೆಟಿಕ್ಸ್ ಬೇಕು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ವೇಕೆನ್ಸಿ ಟ್ರೆಂಡ್ಸ್ ನೋಡಿದ್ವಿ ಅಂದರೆ ನಾವು CGL ಅಂತೀವಲ್ಲ, CGL ವೇಕೆನ್ಸಿ ಟ್ರೆಂಡ್ಸ್ ಒಂದು ವರ್ಷ 14,000 ಇತ್ತಂದರೆ ಇನ್ನೊಂದು ವರ್ಷ 8,000 ಇರುತ್ತೆ, ಇನ್ನೊಂದು ವರ್ಷ 14,000. ಬಟ್ ಟೋಟಲಿ ಒಂದು 8,000ದಿಂದ ಒಂದು 14,000 ತನಕ ಇದ್ದೇ ಇರುತ್ತೆ CGLದು. ನೆಕ್ಸ್ಟ್ CHSL ಬಂದುಬಿಟ್ಟು 3,000 ವೇಕೆನ್ಸೀಸ್ ಪ್ರತಿ ವರ್ಷ ಬರುತ್ತೆ. CPO ಬಂದುಬಿಟ್ಟು ಅದು ಒಂದು 2,000, 1,500 to 2,000 ಈ ರೇಂಜಲ್ಲೇ ಇರುತ್ತೆ. ಅದೇ ಥರ ನೆಕ್ಸ್ಟ್ ಇವೆಲ್ಲ ಸ್ಟೆನೋಗ್ರಾಫರ್ ಇವೆಲ್ಲ ಒಂದು 3,000, ಇವೆಲ್ಲ 3,000 ಅಂತ ಇಟ್ಕೊಳ್ರಿ. ಬಟ್ ಟೋಟಲ್ ವೇಕೆನ್ಸೀಸ್ ಏನಿಲ್ಲ ಅಂದರೂ ಒಂದು 50,000, ನಿಯರ್ಲಿ ಒಂದು 50,000 ವೇಕೆನ್ಸೀಸ್ ಕರೀತಾರೆ SSC ಪ್ರತಿ ವರ್ಷ. GD GD MTS ಅನ್ಕೊಂಡ್ವಿ ಅಂದರೆ MTS GD ಅವೆಲ್ಲ ಒಂದು 11,000, GD ಅಂತೂ ಒಂದು 25,000, 24,000, 26,000 ಈ ಥರ ಬರುತ್ತೆ. ಬಟ್ ಟೋಟಲ್ ಒಂದು 50,000 to 80,000 ವೇಕೆನ್ಸೀಸ್ ಫಿಲ್ ಮಾಡ್ತಾರೆ. ಇದು SSC ವೇಕೆನ್ಸಿ ಟ್ರೆಂಡ್ಸು. ಸಿಂಪಲಾಗಿ ಹೇಳಿದಿರೋದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಹೆಚ್ಚು ಕಮ್ಮಿ ಆಗ್ತಿರ್ತದೆ. ಇದೇ ಥರ RRB ಇದು ಬಂದುಬಿಟ್ರೆ RRB NTPC ಅಂದ್ವಲ್ಲ ನಾವು, RRB NTPC ಗ್ರ್ಯಾಜುಯೇಟ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ ಎರಡು ಸೇರಿ ನಿಯರ್ಲಿ ನಿಮಗೆ 7,000 to 8,000 ಪ್ರತಿ ವರ್ಷ ಬರ್ತಿರುತ್ತೆ. ಬಟ್ ಇದು ಝೋನ್ ವೈಸ್ ಇರುತ್ತೆ. ಸೊ ನೀವು ಒಂದು ಝೋನ್ ಅಪ್ಲೈ ಮಾಡ್ಬೋದು ಅಷ್ಟೇ. ಝೋನ್ ವೈಸ್ 21 RRBs ಇದೆ. ಸೊ 21 RRBದಲ್ಲಿ ಒಂದಕ್ಕಷ್ಟೇ ಅಪ್ಲೈ ಮಾಡ್ಬೋದು. ಇಲ್ಲ ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್ ಇರುತ್ತೆ. ಬಟ್ ಇಲ್ಲಿ ಝೋನಲ್ ಕಾಂಪಿಟೇಷನ್ ಇರುತ್ತೆ. ಬಟ್ ಬೇರೆ ಝೋನ್ ಸ್ಟೂಡೆಂಟ್ಸ್ ಇಲ್ಲಿ ಬಂದು ಕಾಂಪಿಟೇಷನ್ ಇನ್ಕ್ರೀಸ್ ಮಾಡ್ತಾರೆ. ಇದು NTPC ಇದಾಯಿತು. ಇನ್ನು ALP ಇದು ಬಂದುಬಿಟ್ರೆ ಈ ವರ್ಷ 11,000 ಇದೆ. ಇದೇ ಥರ JE SE ಇವೆಲ್ಲ ವೇಕೆನ್ಸೀಸ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಇನ್ನು ನೀವು ನೋಟಿಫಿಕೇಷನ್ ಬಂದಾಗ ನೋಡ್ಕೋಬೋದು. ಈ ಸರದಿಂದ ನಾವು ಇನ್ನೂ ಒಂದು ಹೊಸ ಇನಿಷಿಯೇಟಿವ್ ತಗೊಳ್ತೀವಿ. ಯಾವುದೇ ಸೆಂಟ್ರಲ್ ನೋಟಿಫಿಕೇಷನ್ ಬರಲಿ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಟಿಫಿಕೇಷನ್ ಬಂದ ಕಡೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು, ಏನು ಮಾಡಬೇಕು, ಏನಿದೆ ವೇಕೆನ್ಸಿ ಪ್ರತಿ ಒಂದು ಡೀಟೇಲ್ ಸಿಗುತ್ತೆ. ಇನ್ಮೇಲೆ ನೀವು ಯಾವಾಗಲೂ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಯೂಟ್ಯೂಬ್ ನೋಡ್ತಾ ಇರ್ರಿ, ನಿಮಗೆ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಬ್ಯಾಂಕಿಂಗ್ ಬಂದುಬಿಟ್ರೆ ಬ್ಯಾಂಕಿಂಗ್ ಟ್ರೆಂಡ್ಸ್ ನೋಡಿದ್ವಿ ಅಂದರೆ ಬ್ಯಾಂಕಿಂಗ್ ಟ್ರೆಂಡ್ಸ್ ಈ ಥರ ಇನ್ಕ್ರೀಸ್ನಲ್ಲೇ ಹೊಂಟಿದೆ ಹೊರತು, ಯಾಕಂದರೆ ಬ್ಯಾಂಕಿಂಗ್ ಎಂಪ್ಲಾಯೀಸ್ ಆಗಲಿ ಬ್ಯಾಂಕಿಂಗ್ ವರ್ಕ್ ಆಗಲಿ ಇನ್ಕ್ರೀಸ್ ಆಗ್ತಿದೆ. ಸೊ ವೇಕೆನ್ಸೀಸ್ ಭಾಳ ಫಿಲ್ ಮಾಡ್ತಿದ್ದಾರೆ. ನಿಯರ್ಲಿ ನೀವು ಹೇಗೆ ಯೋಚನೆ ಮಾಡಿದರೆ ಅಂದರೆ ಕ್ಲರ್ಕ್ ಎಕ್ಸಾಮ್ಸಲ್ಲಿ ನಿಮಗೆ 10,000ದಿಂದ 15,000 ಮಟ್ಟ ವೇಕೆನ್ಸೀಸ್ ಜನರೇಟ್ ಆಗ್ತಿದೆ. SBI ಕ್ಲರ್ಕಲ್ಲಿ ಒಂದು 1,000 to 2,000 ಈ ಥರ ಇರುತ್ತೆ. ಈ ಥರ ನೋಡಿರಿ, ನೀವು ನೋಟಿಫಿಕೇಷನ್ ನೋಡಿದಾಗ ಗೊತ್ತಾಗುತ್ತೆ. ಬಟ್ ನಿಯರ್ಲಿ ಓವರ್ ಆಲ್ ಅಂದರೆ ಒಂದು 50,000 ವೇಕೆನ್ಸೀಸ್ ಅಂತೂ ಫಿಲ್ ಮಾಡ್ತಾರೆ IBPS ಪ್ರತಿ ವರ್ಷ. ಪ್ಯಾಟ್ರನ್ ಸೇಮ್ ಇರುತ್ತೆ, ಎಲ್ಲ ಇರುತ್ತೆ. ಇದು ಬ್ಯಾಂಕಿಂಗ್ ನೋಟಿಫಿಕೇಷನ್ ಬಂದಾಗ ನಿಮಗೆ ವೇಕೆನ್ಸೀಸ್ ಬಗ್ಗೆ ಕ್ಲಿಯರ್ ಐಡಿಯಾ ಸಿಗುತ್ತೆ. ಅದು ನೋಟಿಫಿಕೇಷನ್ ಬಂದಾಗ ನಾವು ನಿಮಗೆ ಒಂದು ವಿಡಿಯೋ ಮಾಡಿ ಹೇಳ್ತೀವಿ. ನೆಕ್ಸ್ಟ್ ಎಕ್ಸಾಮ್ ಪ್ಯಾಟ್ರನ್ ಬಂದುಬಿಟ್ರೆ SSC ಈ ವರ್ಷದಿಂದ ಸೆಕ್ಷನಲ್ ಟೈಮಿಂಗ್ ಇಂಟ್ರೊಡ್ಯೂಸ್ ಮಾಡಿದೆ. SSC ನಿಮಗೆ ಈ ವರ್ಷದಿಂದ ಸೆಕ್ಷನಲ್ ಟೈಮಿಂಗ್ ಯೂಸ್ ಮಾಡಿದೆ. ಟೈಯರ್ 1 ಟೈಯರ್ 2 ಎಕ್ಸಾಮ್ ಇರುತ್ತೆ. ಇದಕ್ಕೆ SSC CAGL ಮತ್ತು CHSL ಇಂದ ಹೇಳ್ತೀನಿ. ಮತ್ತು ಬೇರೆ ಪ್ಯಾಟ್ರನ್ ಇರುತ್ತೆ. ಇದು ಮೋಸ್ಟ್ ಎಲ್ಲ ಗ್ರ್ಯಾಜುಯೇಷನ್ಗೆ ಯೂಸ್ ಆಗೋದ್ರಿಂದ ಟೈಯರ್ 1 ಟೈಯರ್ 2 ಇರುತ್ತೆ. ನೀವು ಟೈಯರ್ 1 4 ಸಬ್ಜೆಕ್ಟು, ಮ್ಯಾಥಮೆಟಿಕ್ಸಲ್ಲಿ ಅರ್ಥಮೆಟಿಕ್ ಪ್ಲಸ್ ಅಡ್ವಾನ್ಸ್ ಇರುತ್ತೆ. ನೆಕ್ಸ್ಟು ರೀಸನಿಂಗು ಇರುತ್ತೆ. ನೆಕ್ಸ್ಟು ಇಂಗ್ಲೀಷ್ ಇರುತ್ತೆ ಮತ್ತು GK ಇರುತ್ತೆ. GKಯಲ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ಇವು 25 ಕ್ವಶನ್ಸ್ ಇರುತ್ತೆ ಈಚ್. 15 minutes ಟೈಮ್ ಫಾರ್ ಈಚ್ ಸೆಕ್ಷನ್. ಈ ವರ್ಷದಿಂದ ಇಂಟ್ರೊಡ್ಯೂಸ್ ಮಾಡಿದರೆ 15 minutes ಇರುತ್ತೆ 25 ಕ್ವಶನ್ನಿಗೆ. ಸೆಕ್ಷನಲ್ ಟೈಮಿಂಗ್ ಆಲ್ರೆಡಿ SSC ಸೆಲೆಕ್ಷನ್ ಪೋಸ್ಟಲ್ಲಿ ಹೀಗೆ ಬೇರೆ ಎಕ್ಸಾಮ್ಸ್ ಯಾವ್ಯಾವ ಇದೆ ಎಲ್ಲದರೂ ಇಂಟ್ರೊಡ್ಯೂಸ್ ಮಾಡಿ. ಸೊ ಈ ವರ್ಷ ನಮ್ಮ ಸ್ಪೆಕ್ಯುಲೇಷನ್ ಪ್ರಕಾರ SSC CGL ಅಲ್ಲಿ ಕೂಡ ನಿಮಗೆ ಸೆಕ್ಷನಲ್ ಟೈಮಿಂಗ್ 100% ಇರುತ್ತೆ. ಇದು ಟೈಯರ್ 1 ಆಯಿತು. ಟೈಯರ್ 2 ಅಲ್ಲಿ ಬಂದುಬಿಟ್ರೆ ನೀವು ಟೈಯರ್ 2 ಅಲ್ಲಿ ಟೈಪಿಂಗ್ ಇರುತ್ತೆ. ಟೈಪಿಂಗ್ ಒಂದು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ.
ಅದನ್ನು ಬಿಟ್ಟರೆ ಸೇಮ್ ಮ್ಯಾಥ್ಸ್ ರೀಸ್ನಿಂಗ್ ಇದೆ, ಬಟ್ ಇಂಗ್ಲೀಷು ಜಿ ಕೆದಲ್ಲಿ ಟೋಟಲ್ 70 ಕ್ವಶನ್ ಇರುತ್ತೆ. ಇದು 25, ಇದು 35, ಇದು 30 ಕ್ವಶನ್, ಇದು 30 ಕ್ವಶನ್. ಇದು ಟೈರ್ 2 ಅಲ್ಲಿ ಇರುತ್ತೆ. ಟೋಟಲ್ 130 ಕ್ವಶನ್ಸ್ ಇರುತ್ತೆ. ಒಂದಕ್ಕೆ 3 ಮಾರ್ಕ್ಸು, ಒಂದಕ್ಕೆ ನೆಗೆಟಿವ್, ಹಿಂಗೆ ಈ ಥರ ಯೋಚನೆ 390 ಮಾರ್ಕ್ಸಿಗೆ ಟೈರ್ 2 ಇರುತ್ತೆ. ಇಲ್ಲಿ ಕಂಪ್ಯೂಟರ್ ಕ್ವಾಲಿಫೈಯಿಂಗ್ ಇರುತ್ತೆ, CPT ಟೆಸ್ಟ್ ಅಂತ, ಜಸ್ಟ್ MCQ 20 ಇರುತ್ತೆ. 20ರಲ್ಲಿ ನೀವು 18 ಮಾರ್ಕ್ಸ್ ತೆಗಿಬೇಕು ನೀವು. ಇದು ರೈಲ್ವೇಸಿಗೆ ಬಂದ್ವಿ ಅಂದ್ರೆ ರೈಲ್ವೇಸು ಸೇಮ್ ಇದೇ ಥರ, ಬಟ್ ಸೆಕ್ಷನಲ್ ಟೈಮಿಂಗ್ ಇರೋಲ್ಲ. ಮತ್ತು ಇಲ್ಲಿ ಸೆಕ್ಷನ್ಸ್ ಇರುತ್ತೆ ಮ್ಯಾಥ್ಸ್ ರೀಸ್ನಿಂಗ್, ಬಟ್ ಇದು ಎಲ್ಲ ಮಿಕ್ಸ್ಡ್ ಪ್ಯಾಟ್ರನ್ನಲ್ಲಿರುತ್ತೆ ಎಕ್ಸಾಮ್ಸ್. ಮಿಕ್ಸ್ಡ್ ಪ್ಯಾಟ್ರನ್. ಇಲ್ಲಿ ನಾವು ಟೈರ್ 1 ಅಲ್ಲಿ ನಿಮಗೆ 100 ಕ್ವಶನ್ಸ್ ಕೊಡ್ತಾರೆ ಅವರು. 120 ಮಿನಿಟ್ಸ್ ಕೊಟ್ಟಿರ್ತಾರೆ. 100 ಕ್ವಶನ್ಸಲ್ಲಿ 30 ಮ್ಯಾಥ್ಸ್, 30 ರೀಸ್ನಿಂಗ್, 40 GK ಇರುತ್ತೆ. ಇದು ಟೈರ್ 1 ಪ್ಯಾಟ್ರನ್ನು. ಇನ್ ಟೈರ್ 2 ಪ್ಯಾಟ್ರನ್ ಬಂದುಬಿಟ್ಟು ಇದು ಮೇನ್ಲಿ NTPC ಪ್ಯಾಟ್ರನ್, ಎಲ್ಲರಿಗೂ ಯೂಸ್ ಆಗಲಿ ಅಂತ. ಮತ್ತು ಬೇರೆ ಎಕ್ಸಾಮ್ಸ್ ಬೇರೆ ಪ್ಯಾಟ್ರನ್. ಟೈರ್ 2 ಇಲ್ಲಿ ಏನು ಮಾಡ್ತಾರೆ, 120 ಕ್ವಶನ್ಸ್ ಕೊಡ್ತಾರೆ, 100 ಮಿನಿಟ್ಸ್ ಕೊಡ್ತಾರೆ ಅಷ್ಟೇ. ಅವರು ಸ್ವ್ಯಾಪ್ ಮಾಡ್ತಾರೆ. ಅದು ಇಲ್ಲಿ, ಇದು ಇಲ್ಲಿ ಮ್ಯಾಥ್ಸ್ 35 ಕ್ವಶನ್ಸ್ ಮಾಡ್ತಾರೆ, ರೀಸನಿಂಗು 35 ಮಾಡ್ತಾರೆ, 50 ಕ್ವಶನ್ಸ್ನ GK ಮಾಡ್ತಾರೆ. ಇಲ್ಲಿ ನೋಡಿರಿ, ಇಲ್ಲಿ ನಿಮಗೆ ಕ್ವಶನ್ ಸಿಕ್ತು, ಎಲ್ಲ ಸಿಕ್ತು. ಇಲ್ಲಿ ಕಟ್ ಆಫಿಂದು ನೆಕ್ಸ್ಟ್ ಹೇಳ್ತಿದ್ದೀನಿ. ಮತ್ತು ಅಪ್ಲಿಕೇಶನ್ ಸ್ಟೇಟಸ್ ಬಂದುಬಿಟ್ರೆ ಅಂದರೆ ನೀವು ಅಪ್ಲಿಕೇಶನ್ ಸ್ಟ್ಯಾಟ್ಸ್ ಬಗ್ಗೆ ವಿಚಾರ ಮಾಡ್ಬೇಕಂದ್ರೆ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಬ್ಯಾಂಕಿಂಗಿಂದ ಬಂದುಬಿಟ್ಟೆ ಅಂದರೆ ಸೇಮ್ ಇಲ್ಲಿ ಬ್ಯಾಂಕಿಂಗ್ನಲ್ಲಿ ಅಷ್ಟೇ ಮ್ಯಾಥಮೆಟಿಕ್ಸ್ ಅಂದರೆ ಕ್ವಾಂಟ್ಸ್ ಇರುತ್ತೆ. ಎಲ್ಲ ಎಕ್ಸಾಮ್ಸಲ್ಲಿ ಕ್ವಾಂಟ್ಸ್ ಇರುತ್ತೆ. ಆಲ್ಮೋಸ್ಟ್ ರೀಸನಿಂಗ್ ಇರುತ್ತೆ, ಇಂಗ್ಲೀಷ್, ಇದು 3 ಇರುತ್ತೆ ಎಲ್ಲಿ ಪ್ರಿಲಿಮ್ ಸ್ಟೇಜಲ್ಲಿ. ನೆಕ್ಸ್ಟ್ ಮೇನ್ ಸ್ಟೇಜಲ್ಲಿ ಬಂದುಬಿಟ್ರೆ ನಿಮಗೆ ಕ್ವಾಂಟ್ಸ್ ಬಂದು ರೀಸ್ನಿಂಗು, ಇಂಗ್ಲೀಷು, GK ಮತ್ತು ಬ್ಯಾಂಕಿಂಗ್ ಅವೇರ್ನೆಸ್ ಒಂದು ಆ್ಯಡ್ ಆಗುತ್ತೆ. ಕಂಪ್ಯೂಟರ್ ಒಂದು ಬರುತ್ತೆ, ಇಲ್ಲಿ ಕಂಪ್ಯೂಟರು ಪ್ಲೇಯರ್ದಾಗ ಬರುತ್ತೆ ಇಲ್ಲಿ ಮೇನ್ಸಲ್ಲಿ. ಇಷ್ಟು ಸಬ್ಜೆಕ್ಟ್ಸ್ ಇರುತ್ತೆ. ಇದು ಡಿಪೆಂಡ್ಸ್ ಆಗುತ್ತೆ ಎಷ್ಟೆಷ್ಟು ಟೈಮಿಂಗ್ ಇರುತ್ತೆ, ಏನಿರುತ್ತೆ ಕ್ಲರ್ಕ್ ಎಕ್ಸಾಮ್ದಲ್ಲಿ. ಬಟ್ ಇದರಲ್ಲಿ ಟೈಮ್ ಇಸ್ ದ ಕೀ. ಟೈಮ್ ಭಾಳ ಕಮ್ಮಿ ಇರುತ್ತೆ ಮತ್ತು ಟಫ್ನೆಸ್ ಇರುತ್ತೆ, ಪೇಪರ್ ಟಫ್ನೆಸ್ ಇರುತ್ತೆ. ಸೊ ಕಟ್ ಆಫ್ ಇದ್ರದ್ದು ಕಮ್ಮಿ ಹೋಗುತ್ತೆ ಬ್ಯಾಂಕಿಂಗಿಂದು. ಇಲ್ಲಿ ಸೆಕ್ಷನಲ್ ಟೈಮಿಂಗ್ ಇರುತ್ತೆ ಮತ್ತು ಸೆಕ್ಷನಲ್ ಕಟ್ ಆಫ್ ಇರುತ್ತೆ. ಇಲ್ಲಿ ಸೆಕ್ಷನಲ್ ಕಟ್ ಆಫ್ ಇಲ್ಲಿ ಭಾಳ ಇಂಪಾರ್ಟೆಂಟ್. ಪ್ರತಿ ಒಂದು ಸೆಕ್ಷನಿಂದು ಕಟ್ ಆಫ್ ಇರುತ್ತೆ. ಆ ಕಟ್ ಆಫ್ ಕ್ಲಿಯರ್ ಮಾಡಿದ್ರೆ ಅಷ್ಟೇ ಕ್ಲಿಯರ್, ಇಲ್ಲಾಂದ್ರೆ ಇಲ್ಲ. ಇದರಲ್ಲಿ ಯಾವುದು ಸೆಕ್ಷನಲ್ ಕಟ್ ಆಫ್ ಇಲ್ಲ, ಇದರಲ್ಲಿ ಸೆಕ್ಷನಲ್ ಟೈಮಿಂಗ್ ಇದೆ ಅಷ್ಟೇ. ಇದರಲ್ಲಿ ಸೆಕ್ಷನಲ್ ಟೈಮಿಂಗ್ ಪ್ಲಸ್ ಸೆಕ್ಷನಲ್ ಕಟ್ ಆಫ್. ದಿಸ್ ಈಸ್ ಅಬೌಟ್ ದ ಬ್ಯಾಂಕಿಂಗ್. ನಾವು ಇದು ಜಸ್ಟ್ ಒಂದು ಬ್ರಷ್ ಅಪ್ಪು, ಒಂದು ಮೇಲೆ ಐಡಿಯಾ ಕೊಡೋದಷ್ಟೇ. ಇದರಿಂದ ನೀವು ಏನಿಲ್ಲ, ನೋಟಿಫಿಕೇಷನ್ ಬಂದಾಗ ನಮ್ಮ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಅವಾಗ ಡೀಟೇಲಾಗಿ ನಿಮ್ಗೆ ಎಷ್ಟು ಟೈಮ್ ಇರುತ್ತೆ, ಏನಿರುತ್ತೆ, ಎಷ್ಟಿರುತ್ತೆ ಎಲ್ಲ ಹೇಳ್ತೀವಿ. ಕಮಿಂಗ್ ಟು ಅಪ್ಲಿಕೇಶನ್ ಸ್ಟ್ಯಾಟ್ಸ್. ಇಲ್ಲಿ ನೋಡಿರಿ, ಅಪ್ಲಿಕೇಶನ್ ಸ್ಟ್ಯಾಟ್ಸ್ ಬಂದುಬಿಟ್ರೆ ನಾವು CGLಗೆ 25 ಲಕ್ಷ ಅಪ್ಲಿಕೇಶನ್ಸ್ ಬರುತ್ತೆ, ನಿಯರ್ಲಿ 25 ಲಕ್ಷ. ಇದೇ ಥರ ಇರುತ್ತೆ, 20 ಲಕ್ಷದಿಂದ 30 ಲಕ್ಷ ಅಂತ ಇಟ್ಕೋಬೋದು. ಲ್ಯಾಕ್ ಅಪ್ಲಿಕೇಶನ್ಸ್ ಬರುತ್ತೆ. ಪೋಸ್ಟ್ 14,000 ಅಥವಾ 8,000 ಇರುತ್ತೆ. ಸೊ ಇಲ್ಲಿ ಟೈರ್ 1 ಒಳಗೆ ನೀವು ನಿಯರ್ಲಿ 10 ರೇಷಿಯೋ ಒಳಗಂದರೆ 1 ಲ್ಯಾಕ್ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗ್ತೀರಾ. ಫೈನಲ್ ಆಗಿ ಸೆಲೆಕ್ಟ್ ಆಗೋದು 8,000 ಸ್ಟೂಡೆಂಟ್ಸ್. ಈ ಥರ ವರ್ಕ್ ಆಗುತ್ತೆ. CHSLಲ್ಲಿ ಸೇಮ್ ಇದೇ ಥರ, ಬಟ್ ಅಲ್ಲಿ ಒಂದು ಸ್ವಲ್ಪ ಕಾಂಪಿಟೇಷನ್ ಹೆಚ್ಚಿಗೆ ಇರುತ್ತೆ. ಇದೇ ಥರ ರೈಲ್ವೇದು ಬಂದುಬಿಟ್ರೆ ನೀವು 50 ಲ್ಯಾಕ್ ಟು 1 crore ಅಪ್ಲಿಕೇಶನ್ಸ್ ಬರುತ್ತೆ. ಇದು ಎಲ್ಲ ಝೋನ್ ಸೇರಿ, ಆಲ್ ಝೋನ್ ಇನ್ಕ್ಲೂಡ್ ಮಾಡಿದಾಗ. ಸೊ ನಾವು ಬೆಂಗಳೂರು ಝೋನ್ ಅಷ್ಟೇ ಕನ್ಸಿಡರ್ ಮಾಡಿದ್ವಿ ಅಂದರೆ ನಿಯರ್ಲಿ 2 ಲ್ಯಾಕ್ ಅಪ್ಲಿಕೇಶನ್ಸ್ ಬರುತ್ತೆ. ಅದು ವೇಕೆನ್ಸಿ ಎಷ್ಟೇ ಇರಲಿ 2 ಲ್ಯಾಕ್ ಅಪ್ಲಿಕೇಶನ್ಸ್ ಬರುತ್ತೆ ಬೆಂಗಳೂರು ಝೋನಲ್ಲಿ. NTPC ಆಗಲಿ, UG ಆಗಲಿ, ಗ್ರ್ಯಾಜುಯೇಟ್ ಆಗಲಿ 2 ಲ್ಯಾಕ್ ಬಂದೇ ಬರುತ್ತೆ. 2 ಲ್ಯಾಕಲ್ಲಿ ನೀವು ಟೈರ್ 1 ಬರಿತೀರಾ. ಟೈರ್ 1 ಬರೆದ ಮೇಲೆ ಅದು ವೇಕೆನ್ಸಿಗೆ 1:15 ತಗೊಂಡು ಟೈರ್ 2 ಕರೀತಾರೆ. ಸೊ ಈ ಥರ ಇರುತ್ತೆ. ಇದು ಅಪ್ಲಿಕೇಶನ್ ಸ್ಟ್ಯಾಟ್ಸ್ ಬಂದು. ಇನ್ನು ಬ್ಯಾಂಕಿಂಗ್ನಲ್ಲಿ ಬಂದುಬಿಟ್ರೆ, ಬ್ಯಾಂಕಿಂಗ್ನಲ್ಲಿ RRB, PO ಮತ್ತು ಕ್ಲರ್ಕಿಗೆ ಸ್ವಲ್ಪ ಕಾಂಪಿಟೇಷನ್ ಕಮ್ಮಿ, ಯಾಕಂದ್ರೆ ಹೋಮ್ ಪೋಸ್ಟಿಂಗ್ ಇರೋ ಕಾರಣ. ಇಲ್ಲಿ ಭಾಳ ಅಂದ್ರೆ ನಮ್ಮ ಕರ್ನಾಟಕ ಇಲ್ಲ ನೇಬರಿಂಗ್ ಸ್ಟೇಟ್ಸ್ ಈ ಥರ ಅಪ್ಲೈ ಮಾಡ್ತಾರೆ. ಸೊ ಇಲ್ಲಿ ಇಯರ್ಲಿ ಲಾಸ್ಟ್ ಇಯರ್ 5 ಲ್ಯಾಕ್ ಅಪ್ಲಿಕೇಶನ್ಸ್ ಬಂದಿತ್ತು, PO ಮತ್ತು ಕ್ಲರ್ಕ್ ಸೇರಿ. ಸೊ ಇದೇ ಥರ ಅಪ್ಲಿಕೇಶನ್ಸ್ ಬರುತ್ತೆ. ಬಟ್ ಅಪ್ಲಿಕೇಶನ್ಸ್ ಇಲ್ಲಿ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಕಂಪ್ಯಾರಿಟಿವ್ಲಿ. SSC ಆಗಲೂ ರೈಲ್ವೇಸ್ ಕಂಪೇರ್ ಮಾಡಿದರೆ ಬ್ಯಾಂಕಿಂಗ್ನಲ್ಲಿ ಅಪ್ಲಿಕೇಶನ್ಸ್ ಆರ್ ಲೆಸ್ ಟಿಲ್ 2025. ಬಟ್ 2025 SSCದು ಒಂದು ಸ್ವಲ್ಪ ಸ್ಕ್ಯಾಮ್ ಅಥವಾ SSC ಕಂಡಕ್ಟಿಂಗ್ ಬಾಡಿ ಅಥವಾ TCS ಹೋಗಿ ಎಡಿಕ್ವಿಟಿ ಬಂದಾಗಿಂದ ಇಲ್ಲಿ 2025ಅಲ್ಲಿ ಬ್ಯಾಂಕಿಂಗ್ ಅಪ್ಲಿಕೇಶನ್ ರೇಟ್ ಇನ್ಕ್ರೀಸ್ ಆಗಿದೆ. ಸೊ ಈ ವರ್ಷನೂ ನಾವು ಅನ್ಕೊಂತೀವಿ ಬ್ಯಾಂಕಿಂಗ್ನಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಅಪ್ಲಿಕೇಶನ್ ನಂಬರ್ಸ್ ಆರ್ ಇನ್ಕ್ರೀಸಿಂಗ್ ಇನ್ ಬ್ಯಾಂಕಿಂಗ್. You can witness in this year also, because they are completing the process very fast they are processing the complete.
They starts their exams in June, but they finish all recruitment in June. Next 1 year ಅಲ್ಲಿ ಎಲ್ಲ ಸ್ವಚ್ಛ ಕ್ಲಿಯರ್, ಎವ್ರಿಥಿಂಗ್ ವಿಲ್ ಬಿ ಕ್ಲಿಯರ್ಡ್ ಇನ್ ಬ್ಯಾಂಕಿಂಗ್. ಸೊ ವೆರಿ ಫಾಸ್ಟ್ ಪ್ರೊಸೆಸ್. ನೆಕ್ಸ್ಟ್ ಎಕ್ಸಾಮ್ ಕಟ್ ಆಫ್ಸ್ ಡಿಫಿಕಲ್ಟಿ ಕಂಪ್ಯಾರಿಸನಲ್ಲಿ ಬಂದರೆ SSC ನಿಮಗೆ ಮಾಡರೇಟ್ ಇರುತ್ತೆ, ಇದು ಈಸಿ ಇರುತ್ತೆ, ಇದು ಈಸಿನೇ ಇರುತ್ತೆ ಆಲ್ಮೋಸ್ಟ್. ನೆಕ್ಸ್ಟ್ ಬ್ಯಾಂಕಿಂಗ್ ಬಂದುಬಿಟ್ಟು ನಿಮಗೆ ಟಫ್ ಇರುತ್ತೆ. ಇಲ್ಲಿ SSC ಕಟ್ ಆಫ್ ನೋಡಿದ್ವಿ ಅಂದರೆ ನಾವು ಲಾಸ್ಟ್ ಇಯರ್ ಕಟ್ ಆಫ್ 140 to 150 ಅಂತ ಇತ್ತು. ಒಂದೊಂದು ಸರಿ ಇದು 150 ಪ್ಲಸ್ಸು ಹೋಗಿದೆ ಟೈರ್ 1 ಕಟ್ ಆಫು. ಇನ್ನು ಟೈರ್ 2 ಕಟ್ ಆಫ್ ನಾವು SSC CGLದು ಮೊನ್ನೆ ನೋಡಿದೆ ಅಂದರೆ 320 ಪ್ಲಸ್ ಬೇಕು, ಇಷ್ಟು ಮಿನಿಮಮ್ ಬೇಕು. ಬಟ್ ಒಂದೊಂದು ಸರಿ 340 ಪ್ಲಸ್ಸು ಹೋಗಿದೆ. ಸೊ 320 to 340 ಅನ್ಕೋಬೋದು, 390 ಕಟ್ ಆಫು. ನೆಕ್ಸ್ಟ್ ಇದು ರೈಲ್ವೆ ಈಸಿ ಇರೋ ಕಾರಣ ನಿಮ್ಮದು ಕಟ್ ಆಫ್ ಟೈರ್ 1ಗೆ ಅದು ಬೆಂಗಳೂರು ಝೋನಲ್ಲಿ ಲಾಸ್ಟ್ ಟೈಮ್ ನಿಯರ್ಲಿ 72 ಇತ್ತು. ಈಗ ಹೇಳ್ತಿರೋದು 72 ಇತ್ತು. ಈ ವರ್ಷನೂ ಪ್ರಿಡಿಕ್ಟೇಬಲ್ 75 to 80 ಇದೆ ಇವರಿಗೆ. ನೆಕ್ಸ್ಟ್ ಇದು ಟೈರ್ 1 ಇನ್ ಕಟ್ ಆಫು. ನೆಕ್ಸ್ಟ್ ಟೈರ್ 2 ಕಟ್ ಆಫ್ ಮೊನ್ನೆ ಬಂದಿದೆ. ಟೈರ್ 2 ಕಟ್ ಆಫಲ್ಲಿ ಡಿಪೆಂಡ್ ಆಗಿದೆ, ಜಸ್ಟ್ ಈಗ ಸ್ವಲ್ಪ ಬಂದಿದೆ. ಅದರಲ್ಲಿ ನಾವು ನೋಡಿದರೆ 71, 80, 75, 76 ತನಕ ಇದೆ. ಇದು ಇನ್ನೊಂದು ಸ್ವಲ್ಪ ಭಾಳ ಅಂದರೆ 73, 74 ಆಗ್ಬೋದು ಅಷ್ಟೇ. ಇದು ಔಟ್ ಆಫ್ 100, ಬಟ್ ಕ್ವಶನ್ ಇರೋದು 120ಗೆ. ಸೊ ಔಟ್ ಆಫ್ 100 73 ಅಂದಾಗ 120 ನಿಯರ್ಲಿ ಯು ಶುಡ್ ಕ್ರಾಸ್ 90 ಪ್ಲಸ್. 120ಗೆ ನೀವು 90 ಪ್ಲಸ್ ಕ್ರಾಸ್ ಮಾಡಿದರೆ ನೀವು ಸೇಫರ್ ಸೈಡ್ ಇರ್ತೀರಿ ರೈಲ್ವೆ ಎಕ್ಸಾಮಲ್ಲಿ. ಅದು ಟೈರ್ 2 ಅಲ್ಲಿ ಕಟ್ ಆಫ್ ಭಾಳ ಇರುತ್ತೆ. ಕಟ್ ಆಫ್ ಈಸ್ ಇನ್ಕ್ರೀಸಿಂಗ್, ಕಟ್ ಆಫ್ ಈಸ್ ವೆರಿ ಹೈ ಇನ್ ರೈಲ್ವೇಸ್. ಹೈ ಕಟ್ ಆಫ್ ಎಕ್ಸ್ಪೆಕ್ಟೆಡ್ ಇನ್ ರೈಲ್ವೇಸ್. ಮಾಡ್ರೇಟ್ ಕಟ್ ಆಫ್ ಅನ್ನೋಕ್ಕಿಂತ ಇಲ್ಲಿ ಹೈ ಕಟ್ ಆಫ್ ಇರುತ್ತೆ. ಹೈ ಕಟ್ ಆಫ್ ಬಟ್ ಇಲ್ಲಿ ಕಟ್ ಆಫ್ ಬಂದುಬಿಟ್ಟು ಲೋ ಇರುತ್ತೆ, ಯಾಕಂದರೆ ಪೇಪರ್ ಟಫ್ ಇರುತ್ತೆ. ಲೋ ಕಟ್ ಆಫ್ ಇರುತ್ತೆ, ಬಟ್ ಇಲ್ಲಿ ಮ್ಯಾಟ್ರ್ ಆಗೋದು ಸೆಕ್ಷನಲ್ ಕಟ್ ಆಫ್. ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಮಾಡಲೇಬೇಕು ನೀವು. ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಮಾಡಿಲ್ಲ ಅಂದರೆ ನೀವು ಎಷ್ಟೇ ಸ್ಕೋರ್ ಮಾಡಿದರೂ ವೇಸ್ಟು. ಸೊ ಇಲ್ಲಿ ಟೈರ್ 2 ಅಥವಾ ಮೇನ್ಸ್ ಎಕ್ಸಾಮಲ್ಲಿ ನೀವು ಮತ್ತು ಇಂಗ್ಲೀಷ್ ಬೇಕು. ಇಂಗ್ಲೀಷ್ ಸ್ಟ್ರಾಂಗ್ ಯಾರ್ದಿರುತ್ತೆ ಅವರಿಗೆ ಬ್ಯಾಂಕಿಂಗ್ ಎಕ್ಸಾಮ್ ಚಲೋ. ನಮ್ಮ ಕಂಪ್ಯಾರಿಸನಲ್ಲಿ ಇಂಗ್ಲೀಷ್ನಲ್ಲಿ ನೀವು ಸ್ಟ್ರಾಂಗ್ ಇದ್ದರೆ SSC ಮಾಡ್ಬೋದು. ಇಂಗ್ಲೀಷ್ ಮತ್ತು ಮ್ಯಾಥ್ಸಲ್ಲಿ, ಅದು ಮ್ಯಾಥ್ಸ್ ಅಡ್ವಾನ್ಸ್ ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಇದ್ದರೆ ಯು ಕ್ಯಾನ್ ಗೋ ಫಾರ್ SSC. ಇಂಗ್ಲೀಷ್ ನಮ್ದು ಬರಲ್ಲ, ಇಂಗ್ಲೀಷ್ ವೀಕ್ ಐತಿ ಅಂದರೆ ನೀವು ಇಲ್ಲಿ ರೈಲ್ವೇದಲ್ಲಿ ಬರ್ಬೋದು. ಮ್ಯಾಥ್ಸ್, ರೀಸ್ನಿಂಗ್ ಪ್ಲಸ್ GK. ಇಂಗ್ಲೀಷ್ ಇರೋಂಗೇ ಇಲ್ಲ. ಇಂಗ್ಲೀಷ್ ಬರಲ್ಲ ಅಂದರು ರೈಲ್ವೇದಲ್ಲಿ ಬರ್ಬೋದು. ನೆಕ್ಸ್ಟ್ ಇಂಗ್ಲೀಷ್ ನಮ್ಮದು ಭಾಳ ಚಲೋ ಐತಿ. ಪ್ಲಸ್ ನಾವು ಕ್ವಾಂಟ್ಸ್ ಮತ್ತು ರೀಸ್ನಿಂಗ್ ಭಾಳ ಚಲೋ ಇದೆ. ರೀಸ್ನಿಂಗ್ ಇಲ್ಲಿ ಟಫ್ ಇರುತ್ತೆ, ಬ್ಯಾಂಕಿಲ್ಲಿ ರೀಸ್ನಿಂಗ್ ಭಾಳ ಚಲೋ ಇದೆ ಅನ್ನೋರು ಬ್ಯಾಂಕಿಂಗ್ ಹೋಗ್ಬೋದು. ಇದು ನಮ್ಮ ಕಂಪ್ಯಾರಿಸನ್. ನೆಕ್ಸ್ಟ್ ಬಂದು ಜಾಬ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ಅಂತ. CGLದಲ್ಲಿ ನಿಮಗೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇರುತ್ತೆ. ಇದು ಹೈಯೆಸ್ಟ್ ಜಾಬ್, ನಿಯರ್ಲಿ 1 lakh rupees ಇರುತ್ತೆ ನಿಮ್ಮದು ಸ್ಯಾಲ್ರಿ. ಇಲ್ಲಿ ಜಾಬ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ಅಂದರೆ ಜಾಬು ಇಲ್ಲಿ ಡೆಸ್ಕ್ ಜಾಬ್ ಇರುತ್ತೆ, ಫೀಲ್ಡ್ ವರ್ಕ್ ಭಾಳ ಡೆಸ್ಕ್ ಜಾಬ್ ಇರುತ್ತೆ. ಮತ್ತು ಆಫೀಸ್ ಅವರ್ಸ್ ನಿಮಗೆ ಫಿಕ್ಸ್ಡ್ ಇರುತ್ತೆ 9 to 5 ಭಾಳ. ಸೊ ಇದು ಭಾಳ ಬೆಸ್ಟ್ ಜಾಬು. ಬರೀ AS ಓದಷ್ಟೇ ಇಲ್ಲ, ಮೋಸ್ಟ್ ಆಫ್ ದಿ ಎಲ್ಲ ಇದರಲ್ಲಿ ಲೋಯೆಸ್ಟ್ ಜಾಬ್ ಅಂದರೆ ಪೋಸ್ಟಲ್ ಅಸಿಸ್ಟೆಂಟ್ ಇರುತ್ತೆ. ಇದು ಡೆಸ್ಕ್ ಜಾಬೇ. ಇವು ಎಲ್ಲ ಆಲ್ಮೋಸ್ಟ್ ಆಫೀಸರ್ ಪೋಸ್ಟ್ ಇರುತ್ತೆ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇರುತ್ತೆ, ITI ಇರುತ್ತೆ, ಮತ್ತು CB. ಡೆಸ್ಕ್ ಜಾಬ್ ಆಲ್ಮೋಸ್ಟ್ ಕ್ಲರ್ಕ್ ಜಾಬು. ಮತ್ತು ಇವು ಗ್ರೂಪ್ B ಮತ್ತು C. ಗ್ರೂಪ್ B ನಾನ್ ಗ್ಯಾಜೆಟೆಡ್ ಪೋಸ್ಟ್, ಇವು ಆಲ್ ಓವರ್ ಇಂಡಿಯಾ ಇರೋದು. ಇದು ಜಾಬ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರದ್ದು. ನೆಕ್ಸ್ಟ್ ರೈಲ್ವೇಸ್ ಬಂದುಬಿಟ್ರೆ, ನೀವು ರೈಲ್ವೇಸಲ್ಲಿ ನಾವು ನಿಮಗೆ NTPC ಇದೆ ಹೇಳ್ತೀವಿ. ರೈಲ್ವೇಸ್ದಲ್ಲಿ ಸ್ಟೇಷನ್ ಮಾಸ್ಟರ್, ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಮತ್ತು CCTS ಬರುತ್ತೆ. ಮತ್ತು ಟೈಪಿಂಗ್ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್, ಸೀನಿಯರ್ ಕಂಪ್ಯೂಟರ್ ಆಪ್ರೇಟರ್ ಬರುತ್ತೆ. ಸೀನಿಯರ್ ಕ್ಲರ್ಕ್ ಕಂಪ್ಯೂಟರ್ ಆಪ್ರೇಟರ್ ಥರ ಸೀನಿಯರ್ ಕ್ಲರ್ಕ್ ಬರುತ್ತೆ. ಇವು ಎಲ್ಲ ಜಾಬ್ಸು. ಇದರಲ್ಲಿ ಸ್ಟೇಷನ್ ಮಾಸ್ಟರು ರೆಸ್ಪಾನ್ಸಿಬಿಲಿಟಿ ಜಾಬು, ಫುಲ್ ಸ್ಟೇಷನಿಗೆ ಹೆಡ್ ಇರ್ತಾರೆ. GTM ಬಂದುಬಿಟ್ಟು ಗೂಡ್ಸ್ ಟ್ರೈನ್ ಮ್ಯಾನೇಜರ್. ಇದು ಗೂಡ್ಸ್ ಟ್ರೈನಲ್ಲಿ ಲಾಸ್ಟ್ ಡಬ್ಬಿ ಇರುತ್ತಲ್ಲ ಅಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ನಿಮ್ಮದು ವರ್ಕಿಂಗ್ ನೇಚರ್ ಇದು ಸ್ವಲ್ಪ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಇದೆ. ನೆಕ್ಸ್ಟು CCTS. ಇದು ನೀವು ನೋಡಿದಿರಲ್ಲ, TT ನೋಡಿದಿರಲ್ಲ, ಅವರಿಗೆಲ್ಲ ಹೆಡ್ ಇರ್ತಾರೆ ಒಬ್ಬರು CCTS ಅಂತ. ಪ್ರತಿಯೊಂದು ಟ್ರೈನಲ್ಲಿ ಟ್ರಾವೆಲ್ ಮಾಡೋದಿರುತ್ತೆ CCTS. ಇದು ಲೆವೆಲ್ 6 ಜಾಬು.
ಲೆವೆಲ್ 6 ಜಾಬ್ ನಿಯರ್ಲಿ 80,000 ಸ್ಯಾಲ್ರಿ ಇರುತ್ತೆ. ಇದು GTM JA ಇದು ಬೆಸ್ಟ್ ಜಾಬು. ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಇದೆಯಲ್ಲ, ದಿಸ್ ಈಸ್ ದ ಬೆಸ್ಟ್ ಜಾಬ್ ಆಫ್ ರೈಲ್ವೆ. ಯಾಕಂದರೆ 9 to 5 ವರ್ಕಿಂಗ್ ಅವರ್ಸ್ ಇರುತ್ತೆ ಮತ್ತು ವೀಕ್ಲಿ 5 days ಅಷ್ಟೇ ವರ್ಕ್ ಇರುತ್ತೆ. ಸೊ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಈಸ್ ದ ಬೆಸ್ಟ್ ಜಾಬ್. ಈ ಥರದ ಜಾಬ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ ಬ್ಯಾಂಕಿಂಗ್ ಬಂದುಬಿಟ್ಟು ಬ್ಯಾಂಕಿಂಗ್ ಯಾವಾಗಲೂ ಹೆಕ್ಟಿಕ್ಕು. PO ಮತ್ತು ಕ್ಲರ್ಕ್ ಒಂದು ಸ್ವಲ್ಪ ರಿಲೀಫ್ ಇರುತ್ತೆ. ದೇ ವಿಲ್ ಬಿ ಕಮಿಂಗ್ ಎಟ್ ಹೋಮ್ 5 to 6. ದೇ ವಿಲ್ ರೀಚ್ 9 ಅಥವಾ 10ಗೆ ಹೋಗಿ 5 to 6ಗೆ ಮನೆಗೆ ಬರ್ತಾರೆ ಕ್ಲರ್ಕಿಂದ. ಬಟ್ PO ದೇ ವಿಲ್ ವರ್ಕ್ ಟಿಲ್ 8 PM. ಬಟ್ ಜಾಬ್ ಪ್ರೆಷರ್ ಭಾಳ POದಲ್ಲಿ. ಪ್ರಮೋಷನ್ ಸ್ಪೀಡ್ ಇರೋದು ಬ್ಯಾಂಕಿಂಗ್ನಲ್ಲಿ ಪ್ರಮೋಷನ್ ಸ್ಪೀಡು. ಇಲ್ಲಿ ರೈಲ್ವೇಸಲ್ಲಿ ಮಾಡ್ರೇಟ್ ಇದೆ. ಇಲ್ಲಿ LDC ಎಕ್ಸಾಮ್ಸ್ ಇರುತ್ತೆ, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಇರುತ್ತೆ, ಬರೀಬೇಕು. ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ, ಬರೀಬೇಕು. ನೆಕ್ಸ್ಟ್ ಲಿಮಿಟೆಡ್ ಡಿಪಾರ್ಟ್ಮೆಂಟಲ್, ಇಲ್ಲಿ ಸೇಮ್ ಲಿಮಿಟೆಡ್ ಡಿಪಾರ್ಟ್ಮೆಂಟ್. ಬಟ್ ಇಲ್ಲಿ ಪ್ರಮೋಷನ್ ಸ್ಲೋ ಮತ್ತು ಮಾಡ್ರೇಟ್ ಇದೆ. ಸ್ಲೋ ಆ್ಯಂಡ್ ಮಾಡ್ರೇಟ್ ಇದೆ. ಸೊ ದಿಸ್ ಈಸ್ ದ ಪ್ರಮೋಷನ್ ಸ್ಪೀಡ್. ಟ್ರಾನ್ಸ್ಫರ್ ಪಾಲಿಸೀಸ್ ಬಂದು ಅಥವಾ ಪೋಸ್ಟಿಂಗ್ ಬಂದರೆ ಇದರಲ್ಲಿ ಭಾಳ ಆಲ್ ಇಂಡಿಯಾ ಪೋಸ್ಟಿಂಗ್ ಇದೆ. ಒಂದೊಂದು ಪೋಸ್ಟಲ್ ಅಸಿಸ್ಟೆಂಟ್ ಆಗಲಿ, ಆಫೀಸ್ ಸೂಪರಿಂಟೆಂಡೆಂಟ್ ಆಗಲಿ, GST ಇನ್ಸ್ಪೆಕ್ಟರ್ ಆಗಲಿ, ನೀವು ಬೇಕಾದರೆ ಹೋಮ್ ಪೋಸ್ಟಿಂಗ್ ಸಿಗೋ ಸಾಧ್ಯತೆ ಭಾಳ ಇದೆ, ರ್ಯಾಂಕ್ ಚಲೋ ಇದ್ದರೆ. ಇದು ಝೋನಲ್ ಪೋಸ್ಟಿಂಗ್ ಇರುತ್ತೆ, ನೀವು ಯಾವ ಝೋನ್ ಆಗ್ತೀರ ಅಲ್ಲಿ. ಸೊ ಹೋಮ್ ಪೋಸ್ಟಿಂಗ್ ಪಾಸಿಬಿಲಿಟಿ. ಹೋಮ್ ಪೋಸ್ಟಿಂಗ್ ಅಂದರೆ ಕರ್ನಾಟಕದಲ್ಲಿ ಪೋಸ್ಟಿಂಗ್. ಮತ್ತು ನೀವು ಹೋಮ್ ಪೋಸ್ಟಿಂಗ್ ಅಂದರೆ ನಿಮ್ಮ ಮನೆ ಹತ್ರ ಅಂತ ಅನ್ಕೋಬೇಡ್ರಿ, ಕರ್ನಾಟಕದಲ್ಲಿ ಪೋಸ್ಟಿಂಗ್. ನೆಕ್ಸ್ಟ್ ಇದರಲ್ಲಿ RRB PO ಅಥವಾ ಕ್ಲರ್ಕ್ ಅಥವಾ IBPS ಕ್ಲರ್ಕ್ ಅಥವಾ SBI ಕ್ಲರ್ಕ್ ಆದರೆ ನಿಮಗೆ ಹೋಮ್ ಪೋಸ್ಟಿಂಗ್ ಇರುತ್ತೆ. ನೀವು ಇನ್ ಕೇಸ್ IBPS SO ಆರ್ PO ಆರ್ SBI PO ಆದರೆ ನಿಮಗೆ ಔಟ್ ಆಫ್ ಸ್ಟೇಟ್ ಹೋಗ್ಬೇಕಾಗುತ್ತೆ, ಅದರ್ ಸ್ಟೇಟ್ಸ್. ಇದ್ರದ್ದು ಪ್ರಮೋಷನಲ್ ಸ್ಪೀಡು, ಟ್ರಾನ್ಸ್ಫರ್ ಪಾಲಿಸಿ ಸಿಂಪಲ್. ದಿಸ್ ಈಸ್ ಜಸ್ಟ್ ಅ ಬ್ರಷ್ ಅಪ್. ನೆಕ್ಸ್ಟ್ ವರ್ಕ್ ಲೈಫ್ ಬ್ಯಾಲೆನ್ಸಲ್ಲಿ ನೋಡೋದಾದರೆ ದಿಸ್ ಈಸ್ 100% ಗುಡ್. ವರ್ಕ್ ಲೈಫ್ ಬ್ಯಾಲೆನ್ಸಲ್ಲಿ ಇದರಲ್ಲಿ ಒಂದೊಂದು ಪೋಸ್ಟ್ ಗುಡ್ಡು, ಒಂದೊಂದು ಪೋಸ್ಟ್ ಬ್ಯಾಡ್. ನಾವು ಅದೇ ಹೇಳಿದ್ವಲ್ಲ, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಆಗಲಿ, CCTS ಆಗಲಿ ಗುಡ್. ಬಟ್ ಇದರಲ್ಲಿ GTM ಆಗಲಿ, ಸ್ಟೇಷನ್ ಮಾಸ್ಟರ್ ಆಗಲಿ ಸ್ವಲ್ಪ ಬ್ಯಾಡು. ಇದರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಗುಡ್ ಇದೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಸೂಪರ್ ಇರೋದು. ಜಾಬ್ ಸೆಕ್ಯೂರಿಟಿ 100% ಇದರಲ್ಲಿ 100%, ಇದರಲ್ಲಿ 100% ಆಲ್ಮೋಸ್ಟ್. ಜಾಬ್ ಸೆಕ್ಯೂರಿಟಿ ಎಲ್ಲದರಿಗೂ 100% ಇದೆ. ಮತ್ತು ಆಲ್ ದೀಸ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್. 7th ಪೇ ಕಮಿಷನ್ ಆದಾಗ ಸ್ಯಾಲ್ರಿ ಹೈಕ್ ಭಾಳ ಇರುತ್ತೆ. ಲೆಟ್ಸ್ ವೇಟ್ ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್. ನೆಕ್ಸ್ಟ್ ವರ್ಕ್ ಲೈಫ್ ಬ್ಯಾಲೆನ್ಸ್. ಇದರಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಸ್ವಲ್ಪ ಕಷ್ಟ, ಡಿಫಿಕಲ್ಟ್. PO ಆಗಿ ವರ್ಕ್ ಮಾಡಿದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಡಿಫಿಕಲ್ಟ್. ಕ್ಲರ್ಕ್ ಆಗಿ ಮಾಡಿದರೆ ಇಟ್ ಈಸ್ ಓಕೆ, ಮಾಡ್ರೇಟ್, ಮ್ಯಾನೇಜೇಬಲ್. ಬಿಕಾಸ್ ಇಲ್ಲಿ ಹೆಕ್ಟಿಕ್ ವರ್ಕ್ ಇರುತ್ತೆ ಮತ್ತು ಜಾಬ್ ಪ್ರೆಷರ್ ಭಾಳ. ಬಿಕಾಸ್ ಇಟ್ ವರ್ಕ್ಸ್ ಆನ್ ಟಾರ್ಗೆಟ್ ಬೇಸ್ಡ್. ನೆಕ್ಸ್ಟ್ ಫೈನಲ್ ಕನ್ಕ್ಲೂಷನ್ ಬರೋದಾದರೆ ನಿಮಗೆ ಏನು ಹೇಳ್ಬೇಕಾದ್ರೆ ಕನ್ಕ್ಲೂಷನ್ ಬರೋದಾದ್ರೆ 1 ಸೆಕೆಂಡ್. ಓಕೆ, ಫೈನಲ್ ಕನ್ಕ್ಲೂಷನ್ ಬಂದೆ ಅಂದರೆ ಸಿಂಪಲ್. SSC ರೈಲ್ವೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದೇರ್ ಗೋಲ್ಸ್. ಅವ್ರಿಗೆ ಯಾವ ಥರ ಬೇಕು ಜಾಬು, ಎಲ್ಲ ನೇಚರ್ ಅದ್ರ ಮೇಲೆ ಇರುತ್ತೆ. ಬಟ್ ಬ್ಯಾಂಕಿಂಗ್ನಲ್ಲಿ ಫಾಸ್ಟರ್ ಕೆರಿಯರ್ ಗ್ರೋತ್ ಇದೆ, ಇದನ್ನು ನೆನ್ಪಿಟ್ಕೊಳ್ಳಿ. ಬಟ್ ಪ್ರೆಷರ್ ಭಾಳ ಇದೆ. ರೈಲ್ವೆಯಲ್ಲಿ ರಾಜ್ ಸ್ಕೇಲ್ ಆಪರ್ಚುನಿಟಿ ಸಿಗುತ್ತೆ, ಬಟ್ ಸ್ಟಡಿ ಕೆರಿಯರ್ ಗ್ರೋತ್ ಒಂದು ಮಾಡ್ರೇಟ್ ಲೆವೆಲ್. SSC ಬ್ಯಾಲೆನ್ಸ್ಡ್ ವರ್ಕ್ ಲೋಡ್, ಡೈವರ್ಸ್ ಆಪ್ಷನ್ ಇದೆ. SSC ಬೆಸ್ಟ್ ಅನ್ನಿಸ್ತದೆ ನಮ್ಮ ಪ್ರಕಾರ. ಈಗ ಸಿಂಪಲ್ಲಾಗಿ ಲಾಸ್ಟಾಗಿ ಹೇಳೋದು ಇಷ್ಟೇ, ನಿಮಗೆ SSC ರೈಲ್ವೆ ಬ್ಯಾಂಕಿಂಗ್ ಕನ್ಕ್ಲೂಷನ್ ನೋಡಿರಿ, ಇಷ್ಟೇ ಸಿಂಪಲ್ಲಾಗಿ ಹೇಳೋದು. ಎಲ್ಲ ವೇಕೆನ್ಸೀಸು ಇಯರ್ಲಿ ಬರುತ್ತೆ, ಪ್ರತಿ ವರ್ಷ ಬರುತ್ತೆ. ಇಯರ್ ವೈಸ್ ವೇಕೆನ್ಸೀಸ್ ಬರುತ್ತೆ, ಇಯರ್ ವೈಸ್ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ರೆ ನಿಮಗೆ ಇಯರ್ ವೈಸ್ ವೇಕೆನ್ಸೀಸ್ ಬರುತ್ತೆ. ನೆಕ್ಸ್ಟು ಕಟ್ ಆಫ್ ನೋಡಿದರೆ ಇದರಲ್ಲಿ ಹೈ ಇರುತ್ತೆ, ಇದರಲ್ಲಿ ಹೈ ಇರುತ್ತೆ, ಇದರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಇದು ಪೇಪರ್ ಟಫ್ ಇರುತ್ತೆ, ಇದು ಪೇಪರ್ ಈಸಿ ಇರುತ್ತೆ. ಈಸಿ ಪೇಪರ್ ಇದ್ದಾಗ ಹೈ ಕಟ್ ಆಫ್ ಹೋಗೋದು ಪಾಸಿಬಿಲಿಟಿ ಸಿಂಪಲ್. ಬಟ್ ಇದು ಝೋನ್ ವೈಸ್ ಇರುತ್ತೆ.
ನೆಕ್ಸ್ಟ್ ಹೋಮ್ ಪೋಸ್ಟಿಂಗ್ ಅಂದರೆ ಇದರಲ್ಲಿ ಹೋಮ್ ಪೋಸ್ಟಿಂಗ್ ಸಿಗುತ್ತೆ ಕೆಲವೊಂದು ಪೋಸ್ಟಲ್ಲಿ, ಇದು ಇಲ್ಲ ಆಲ್ ಓವರ್ ಇಂಡಿಯಾ ವರ್ಕ್ ಮಾಡಬೇಕು. ಇದು ಹೋಮ್ ಪೋಸ್ಟಿಂಗ್ಗೆ ಆಲ್ಮೋಸ್ಟ್, ಯಾಕಂದ್ರೆ ಝೋನ್ ಹಾಕಿರ್ತೀರ ನೀವು, ಈ ಝೋನ್ ಹಾಕಿದರೆ ಇಲ್ಲೇ ಸಿಗುತ್ತೆ. ನೆಕ್ಸ್ಟ್ ಬ್ಯಾಂಕಿಂಗ್ನಲ್ಲಿ RRB PO ಕ್ಲರ್ಕ್ಸ್, ಯಾವೇ ಕ್ಲರ್ಕ್ಸ್ ಆಗಲಿ ಹೋಮ್ ಪೋಸ್ಟಿಂಗ್ ಇದ್ದೇ ಇರುತ್ತೆ. POs IBPS PO SBI PO ಆದರೆ ಹೋಮ್ ಪೋಸ್ಟಿಂಗ್ ಇರಲ್ಲ. ನೆಕ್ಸ್ಟ್ ಕಮ್ಮಿಂಗ್ ಟು ನೀವು ಫೈನಲ್ ಆಗಿ ನೋಡೋದಾದರೆ ಬೇಸ್ಡ್ ಆನ್ ಯುವರ್ ಸ್ಟ್ರೆಂತ್ಸ್ ನೋಡೋದಾದರೆ ನಾವು ಹೇಳೋದಿಷ್ಟೇ, ಎಲ್ಲ ಎಕ್ಸಾಮಿಗೂ ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್. ನಾ ಮ್ಯಾಥ್ಸ್ ವೀಕ್ ಅದನಿ ಅಂದ್ರೆ ದಿಸ್ ಈಸ್ ನಾಟ್ ಎಕ್ಸಾಮ್ ಫಾರ್ ಯು. ಮ್ಯಾಥ್ಸ್ ಸ್ಟ್ರಾಂಗ್ ಇರಲೇಬೇಕು, ಬಟ್ ಹೆವಿ ಮ್ಯಾಥ್ಸ್ ಇದರಲ್ಲಿ ಅರ್ಥಮೆಟಿಕ್ ಅಡ್ವಾನ್ಸ್ ಎರಡೂ ಸ್ಟ್ರಾಂಗ್ ಇರಬೇಕು. ಇದು ಓಕೆ, ಅರ್ಥಮೆಟಿಕ್ ಸ್ವಲ್ಪ ಜಾಮೆಟ್ರಿ ಕ್ವಶನ್ಸ್ ಬಿಟ್ಟರೆ ಏನಿರಲ್ಲ. ಇದು ಮಾತ್ರ ಕಂಪ್ಲೀಟ್ ಅರ್ಥಮೆಟಿಕ್ ಕಂಪ್ಲೀಟ್ ಅರ್ಥಮೆಟಿಕ್. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಟಫ್ ಇರುತ್ತೆ ಮ್ಯಾಥ್ಸ್. ರೀಸ್ನಿಂಗ್ ಮಾತ್ರ ಇದರಲ್ಲಿ ಹೆವಿ ಟಫ್ ಇರುತ್ತೆ, ವರ್ಕ್ ಭಾಳ ಮಾಡಬೇಕು. ಇದರಲ್ಲಿ ರೀಸ್ನಿಂಗ್ ಈಸಿ. ಸೊ ಇಂಗ್ಲೀಷ್ ಹೋಲ್ಡ್ ಇರೋರು ಇವೆರಡು ಚೂಸ್ ಮಾಡಬೇಕು. ಐ ಆಮ್ ವೀಕ್ ಇನ್ ಇಂಗ್ಲೀಷ್ ಅಂದರೆ ರೈಲ್ವೇಸಿಗೆ ಹೋಗ್ರಿ. GK ನಾನು ಫುಲ್ ಸ್ಟ್ರಾಂಗ್ ಐತಿ ಹೋಲ್ಡ್ ಅಂದರೆ ರೈಲ್ವೇಸಿಗೆ ಹೋಗ್ರಿ. GK ಸ್ಟ್ರಾಂಗ್ ಇದೆ. ಇಲ್ಲಿ GK ಓಕೆ ಮಾಡ್ರೇಟ್ ಇದ್ದರೂ ನಡೀತದೆ, ಇಲ್ಲಿ ಮಾಡ್ರೇಟ್ ಇದ್ದರೂ ನಡೀತದೆ. ಸಿಂಪಲ್ ಅರ್ಥ ಆಯಿತು ಅನ್ನಿಸ್ತೀನಿ. GK ವೀಕ್ ಇದ್ದರೆ ರೈಲ್ವೇಸ್, ವೀಕ್ ಇನ್ ಇಂಗ್ಲೀಷ್, ಸ್ಟ್ರಾಂಗ್ ಇನ್ GS ಸ್ಟ್ರಾಂಗ್ ಇದ್ದರೆ ರೈಲ್ವೇಸ್, ಮ್ಯಾಥ್ಸ್ ಸ್ಟ್ರಾಂಗ್ ಇದ್ದರೆ ಮತ್ತು ಇಂಗ್ಲೀಷ್ ಸ್ಟ್ರಾಂಗ್ ಇದ್ದರೆ SSC. ನಮ್ಮದು ರೀಸನಿಂಗ್ ಸ್ಟ್ರಾಂಗ್ ಇದೆ, ಇಂಗ್ಲೀಷ್ ಸ್ಟ್ರಾಂಗ್ ಇದೆ, ಬ್ಯಾಂಕಿಂಗ್ 100%. ದಿಸ್ ಈಸ್ ದ ಕನ್ಕ್ಲೂಷನ್ ಫಾರ್ ದ ವಿಡಿಯೋ. ಓಕೆ, ಐ ಹೋಪ್ ಯು ಗಾಟ್ ಆಲ್ ದ ಕ್ವ್ಯಾರೀಸ್. ನಿಮಗೆ ಬೇಕಾಗಿರೋ ಎಲ್ಲದಕ್ಕೂ ಆನ್ಸರ್ ಸಿಕ್ತು ಅನಿಸುತ್ತೆ. ನಿಮಗೆ ಏನೋ ಕ್ವ್ಯಾರೀಸ್ ಇದ್ವು ಅಂದರೆ ಆಲ್ ದ ಬೆಸ್ಟ್. ಏನೇ ಕ್ವ್ಯಾರೀಸ್ ಇದ್ವು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿರಿ, ಕಮೆಂಟ್ ಹಾಕಿ. ನಾವು ನಿಮಗೆ ಅದ್ರ ಬಗ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಮೀನ್ಸ್ ನೋಟಿಫಿಕೇಷನ್ ಆದಾಗ ನಿಮಗೆ ಕರೆಕ್ಟಾಗಿ ಹೇಳ್ತೀವಿ. ನಿಮಗೆ ಇನ್ನೊಂದು ಸೋರ್ಸಸ್ ಎಲ್ಲಿ ಓದಬೇಕು, ಎಲ್ಲಿ ಕೇಳಬೇಕು ಕ್ಲಾಸು ಏನು ಅನ್ನೋದು ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಡೌನ್ ಪ್ಲೀಸ್ ಸೋರ್ಸಸ್ ಅಂತ ಕಮೆಂಟ್ ಹಾಕ್ರಿ. ನಾವು ನಿಮಗೆ ಸೋರ್ಸಸ್ನ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋನ ಮಾಡಬೇಕಂತ ವಿಚಾರ ಮಾಡ್ತಿದ್ದೀವಿ. ನಾವು ವಿಚಾರ ಮಾಡ್ಕೊಡ್ತೀವಿ. ಫ್ರೀ ಸೋರ್ಸ್ ಯೂಟ್ಯೂಬಲ್ಲಿ ಫ್ರೀ ಸೋರ್ಸ್ ಹುಡ್ಕೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ನಮ್ಮ ಚಾನಲ್ಸ್ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಲೇಬೇಕು, ಯಾಕಂದರೆ ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ಈ ಚಾನಲ್ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಿಗೆ ನಾವು ಮುಂದೆ ಬರುವ ದಿವಸದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಭಾಳ ಒತ್ತು ಕೊಟ್ಟು ನಿಮಗೆಲ್ಲ ಸ್ಟಡೀಸಿಗೆ ಹೆಲ್ಪ್ ಆಗುವಂಗೆ ವೀಡಿಯೋಸ್ ಮಾಡ್ಬೇಕಂತ ನಾವು ಡಿಸಿಷನ್ ತಗೊಂಡಿದ್ದೀವಿ. ಸೊ ಇದು GK ಎಕ್ಸಾಮ್ ಗೈಡ್ ಚಾನಲ್ ಆದರೆ ನಿಮಗೆ ಎಕ್ಸಾಮ್ ಅಪ್ಡೇಟ್ ಸಿಗುತ್ತೆ, ನೋಟಿಫಿಕೇಷನ್ ಯಾವುದಾಯಿತು ಯಾವಾಗಾಯಿತು ಏನಂತ, ಮತ್ತು GK ಫ್ಯಾಕ್ಟ್ಸ್ ಸಿಗುತ್ತೆ ನಿಮಗೆ, ಇಂಪಾರ್ಟೆಂಟ್ GK ಫ್ಯಾಕ್ಟ್ಸ್ ಡೈಲಿ. ಈ ಕರೆಂಟ್ ಅಫೇರ್ಸಲ್ಲಿ ನಿಮಗೆ 100% ಕರೆಂಟ್ ಅಫೇರ್ಸ್ ಹೆಲ್ಪ್ ಆಗುತ್ತೆ. ಇವು ಎರಡು ನಿಮಗೆ ಸ್ಟೇಟ್ ಮತ್ತು ಸೆಂಟ್ರಲ್ದಾಗೆ ಹೆಲ್ಪ್ ಆಗುತ್ತೆ. 100% ಎರಡಕ್ಕೂ ಹೆಲ್ಪ್ ಆಗುತ್ತೆ. ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಎಕ್ಸಾಮ್ಸಿಗೆ ಭಾಳ ಹೆಲ್ಪ್ ಆಗುತ್ತೆ. ಇಲ್ಲಿ PYQ ಎಕ್ಸಾಮ್ ಗೈಡಲ್ಲಿ ಹೋದರೆ ನಿಮಗೆ SSC ಆಗಲಿ, ಮ್ಯಾಥ್ಸ್ ಆಗಲಿ ಮತ್ತು UPSC ಆಗಲಿ ಮತ್ತು ಸ್ಟೇಟ್ ಎಕ್ಸಾಮ್ಸಿಂದ ಎಲ್ಲ ಕ್ವಶನ್ ಪೇಪರ್ಸ್ PYQ ಪೇಪರ್ಸ್ ಆಲ್ರೆಡಿ ಅಪ್ಲೋಡೆಡ್ ಇದೆ, ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಮ್ ಗೈಡ್ ಚಾನಲಲ್ಲಿ ನೀವು ಹೋದರೆ ಮೆಂಟಲ್ ಎಬಿಲಿಟಿ ಕ್ವಶನ್ಸು ಅಪ್ಕಮಿಂಗ್ ಡೇಸಲ್ಲಿ ನಾವು SSC ಮತ್ತು RRBದು ಮ್ಯಾಥ್ಸ್ ಸೀರೀಸ್ ಮಾಡಬೇಕು ಅಂತ ಇದ್ದೀವಿ. ಅದು ಬೈಲಿಂಗ್ವೆಲಲ್ಲಿ ನಿಮಗೆ ಕನ್ನಡದಲ್ಲಿ ಬೇಕು ಅಂತ ಭಾಳ ಜನ ಕೇಳ್ತಿದ್ರೆ, ಸೊ ನಾವು ಕನ್ನಡದಲ್ಲಿ ಬಂದಿದ್ದೀವಿ, ಕನ್ನಡದಲ್ಲಿ ಮಾಡೋಕ್ಕೆ ಭಾಳ ಪ್ರಯತ್ನ ಮಾಡ್ತಿದ್ದೀವಿ. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್. ನಿಮ್ದು ಏನೇ ಕ್ವೆರೀಸ್ ಇದ್ದರೂ ಕಮೆಂಟಲ್ಲಿ ಹಾಕ್ರಿ. ಕಮೆಂಟ್ ಇನ್ ಕೇಸ್ ಆಫ್ ಇದ್ದಲ್ಲಿ ನೀವು ಫೀಡ್ಬ್ಯಾಕ್ ಫಾರ್ಮಲ್ಲಿ ಫಿಲ್ ಮಾಡಿ ಕಳಿಸ್ಬೋದು. ಥ್ಯಾಂಕ್ ಯು.